ಈಗ ಆರಂಭವಾಗಲಿದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹಾಜರಾಗಿದ್ದೇನೆ ಹೊಸ ವರ್ಷದ ಆಪ್ಕಿ ಅದಾಲತ್ನ ಮತ್ತೊಂದು ಹೊಸ ಎಪಿಸೋಡ್ನಲ್ಲಿ. ಆಪ್ಕಿ ಅದಾಲತ್ನಲ್ಲಿ ನಾವು ಬರ್ಮಾಡ್ಕೊಳ್ತೇವೆ ಜಗತ್ತಿನ ದೊಡ್ಡ ವ್ಯಕ್ತಿಗಳನ್ನ, ಹೆಸರಾಂತ ವ್ಯಕ್ತಿಗಳನ್ನ. ಅಂಥ ಪ್ರಶ್ನೆಗಳನ್ನ ಜನತೆ ಪ್ರಶ್ನೆ ಮಾಡಬೇಕು ಅಂತ ಇಷ್ಟಪಡ್ತಾರೆ, ಅವ್ರ ಮೇಲೆ ಮೊಕದ್ದಮೆ ಹೂಡಬೇಕು ಅಂತ ಅನ್ಕೊಳ್ತಾರೆ. ನಾನೀಗ ಆಹ್ವಾನಿಸ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಅವರನ್ನ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಜಡ್ಜ್, ಹೆಸರಾಂತ ಪತ್ರಕರ್ತ, ವಿಚಾರಕ, ಲೇಖಕ, ಥಿಂಕರ್ ಡಾಕ್ಟರ್ ವೇದ್ ಪ್ರತಾಪ್ ವೈದೇಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ವಿಚಾರಣೆ ಶುರು ಮಾಡೋದಕ್ಕೂ ಮೊದಲು, ಮೊಕದ್ದಮೆ ಹೊರಸೋದಕ್ಕೂ ಮತ್ತು ಮಾತುಕತೆ ಶುರು ಮಾಡೋದಕ್ಕಿಂತ ಮೊದಲು ಇವತ್ತಿನ ಜಡ್ಜ್ ಡಾಕ್ಟರ್ ವೇದ್ ಪ್ರತಾಪ್ ವೈದಿಕ್ ಅವರ ಅನುಮತಿ ಕೇಳ್ತಾ ಇದ್ದೇನೆ ಮೊಕದ್ದಮೆಯನ್ನ ಶುರು ಮಾಡೋದಕ್ಕೆ. ಮಾನ್ಯ ನಡ್ಡಾ ಅವರೇ, ನಿಮ್ಮ ಮೇಲೆ ಆರೋಪ ಹೊರಿಸೋದಕ್ಕೂ ಮೊದಲು, ಪ್ರಶ್ನೆ ಕೇಳೋ ಮೊದಲು ಒಂದು ಕಿರುನೋಟ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ ಪೊಲಿಟಿಕಲ್ ಕರಿಯರ್ ಮೇಲೆ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಜಗತ್ ಪ್ರಕಾಶ್ ನಡ್ಡಾ ಅವರ ಬಗ್ಗೆ ಪ್ರಧಾನಮಂತ್ರಿಯವರು ಹೇಳೋದೇನೆಂದರೆ, ಸಂಘಟನೆಗಳ ಕೆಲಸ ಮಾಡೋದಕ್ಕೆ ನಾವಿಬ್ಬರು ಸ್ಕೂಟರ್ ಮೇಲೆ ಒಟ್ಟಿಗೆ ಓಡಾಡ್ತಿದ್ವಿ ಎಂಬುದು. ಬಿಹಾರಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಭಾರೀ ಸಫಲತೆಯ ನಂತರ ಮೋದಿಜಿಯವರು ಗೆಲುವಿನ ಶ್ರೇಯಸ್ಸನ್ನು JP ನಡ್ಡಾ ಅವರ ಕುಶಲತೆ ಹಾಗೂ ರಣನೀತಿಗೆ ಸಮರ್ಪಿಸಿ ಅವರನ್ನು ಸನ್ಮಾನಿಸಿದರು. JP ನಡ್ಡಾ ಅವರ ಸಂಪೂರ್ಣ ಜೀವನ ಸಂಘಟನೆಗಳಿಗೋಸ್ಕರ ಮುಡಿಪಾಗಿ ಇಟ್ಟಿದ್ದಾರೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನಿಂದ ಅವರ ರಾಜಕೀಯದ ಪ್ರಯಾಣವನ್ನು ಶುರು ಮಾಡಿದ JP ನಡ್ಡಾ ಅವರು ಪಾಟ್ನಾದಲ್ಲಿ ಹುಟ್ಟಿ ಅವರ ಕಾಲೇಜಿನ ಓದನ್ನು ಬಿಹಾರದಲ್ಲಿಯೇ ಮುಗಿಸಿದರು. ಅವರ ಹೋಮ್ ಸ್ಟೇಟ್ ಹಿಮಾಚಲ್ ಪ್ರದೇಶ್ಗೆ ಶಿಫ್ಟ್ ಆದ ನಂತರ JP ನಡ್ಡಾ ಅವರು ಲಾ ಅನ್ನು ಅಭ್ಯಾಸ ಮಾಡಿದರು. ಅಲ್ಲಿ ಅವರು ಹಿಮಾಚಲ್ ಪ್ರದೇಶ್ ಯೂನಿವರ್ಸಿಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ABVP ಮತ್ತು ಭಾರತೀಯ ಜನತಾ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದ ನಂತರ JP ನಡ್ಡಾ ಅವರು ಬಿಜೆಪಿಗೆ ಬಂದರು. 35ನೇ ವಯಸ್ಸಿನಲ್ಲಿ ಹಿಮಾಚಲ್ ಅಸೆಂಬ್ಲಿಯ ಚುನಾವಣೆಯನ್ನು ಗೆದ್ದರು. 5 ವರ್ಷದ ನಂತರ ಮತ್ತೆ ಗೆದ್ದರು ಹಾಗೂ ರಾಜ್ಯ ಸರ್ಕಾರದಲ್ಲಿ ಮಿನಿಸ್ಟರ್ ಆದರು. ಯಾವಾಗ ನಿತಿನ್ ಗಡ್ಕರಿ ಬಿಜೆಪಿಯ ಅಧ್ಯಕ್ಷರಾದರೋ ಅವರು JP ನಡ್ಡಾ ಅವರನ್ನು ದಿಲ್ಲಿಗೆ ಕರೆದುಕೊಂಡು ಬಂದರು ಮತ್ತು ಅವರನ್ನು ಬಿಜೆಪಿಯ ರಾಷ್ಟ್ರೀಯ ಮಹಾಮಂತ್ರಿಯಾಗಿ ಮಾಡಿದರು. 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ JP ನಡ್ಡಾ ಅವರು ಹೆಲ್ತ್ ಮಿನಿಸ್ಟರ್ ಆದರು. ಜೂನ್ 2019ರಲ್ಲಿ JP ನಡ್ಡಾ ಬಿಜೆಪಿಯ ವರ್ಕಿಂಗ್ ಪ್ರೆಸಿಡೆಂಟ್ ಆದರು ಹಾಗೂ 2020ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ನೇಮಿಸಿದರು. ವಿವಾದಗಳಿಂದ ದೂರ ಇರುವಂತಹ ಒಬ್ಬ ಸಾಧಾರಣ ಕಾರ್ಯಕರ್ತನಿಂದ ಪ್ರಪಂಚದ ಅತಿ ದೊಡ್ಡ ಪಾರ್ಟಿಯ ಅಧ್ಯಕ್ಷರಾಗಿರುವಂತಹ JP ನಡ್ಡಾ ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಕಾಲತನ್ನು ತಾವೇ ವಹಿಸ್ತಾ ಇದ್ದಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಮೊಕದ್ದಮೆಯನ್ನ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರಾದ JP ನಡ್ಡಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು JP ನಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರು ಗಂಗೆಯನ್ನು ಉಲ್ಟಾ ಹರಿಸುತ್ತಾರೆ ಎಂಬುದು. ನಡ್ಡಾ ಅವರೇ, ನಿಮ್ಮ ಕುಟುಂಬದವ್ರ ಬಗ್ಗೆ ನಾನು ತಿಳ್ಕೊಂಡೆ. ಎಲ್ರೂ ಕೂಡ ಎಜುಕೇಶನ್ ಚೆನ್ನಾಗಿದ್ದಾರೆ, ಯಾವುದೋ ಪ್ರೊಫೆಷನ್ ನಲ್ಲಿದ್ದಾರೆ. ನಿಮ್ಮ ತಂದೆಯವರು ಬಹಳನೇ ಹೆಸರಾಂತ ಪ್ರೊಫೆಸರ್ ಆಗಿದ್ದವರು, ವೈಸ್ ಚಾನ್ಸಲರ್ ಆಗಿದ್ದವರು. ನಿಮ್ಮ ಸಹೋದರಿ ಡಾಕ್ಟರ್ ಆಗಿದ್ದಾರೆ, ಸಹೋದರ UGCಲಿದ್ದಾರೆ. ಮತ್ತೆ ನೀವ್ಯಾಕೆ ತಪ್ಪು ದಾರಿನ ಆಯ್ದುಕೊಂಡ್ರಿ? ತಪ್ಪು ದಾರಿಯನ್ನ ಸರಿ ಮಾಡೋದಕ್ಕಿಲ್ಲಿ ಬಂದೆ. ಇದನ್ನ ಸರಿ ಮಾಡುವಂತ ಅವಶ್ಯಕತೆ ಇತ್ತು. ನಾನು ಹುಟ್ಟಿದಂಥ ಊರು ಬಿಹಾರದ ಪಾಟ್ನಾ.
75, 76ಇಂದ 74ಇಂದನೇ ನೋಡಬೇಕು ಅಂದರೆ ಅದು JP ಎಜುಟೇಷನ್ನ ಸೆಂಟರ್ ಆಗಿತ್ತು. ಜಯಪ್ರಕಾಶ್ ನಾರಾಯಣ್ ಅವರ ಆಂದೋಲನ ನನ್ನನ್ನು ಎಷ್ಟು ಪ್ರಭಾವಿತನಾಗಿಸಿತ್ತು ಅಂದರೆ, ಹಾಗೆ ಪರಿವಾರದಲ್ಲೂ ನಡೆದಂಥ ಕೆಲವು ಘಟನೆಗಳು. ನನ್ನ ತಂದೆಯವರು ಎಮರ್ಜೆನ್ಸಿಗೂ ಮೊದಲು ಸಾಕಷ್ಟು ಒಳ್ಳೆ ಪೊಸಿಷನ್ಸಲ್ಲಿದ್ದರು. ಆದರೆ ಎಮರ್ಜೆನ್ಸಿಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅವರನ್ನ ಹಲವಾರು ಪೊಸಿಷನ್ಗಳಿಂದ ತೆಗೆದುಹಾಕಲಾಯಿತು. ಆಗ ನನಗನ್ನಿಸ್ತು ಪಾಲಿಟಿಕ್ಸಲ್ಲಿ ಅಂದರೆ ಸೋಷಿಯಲ್ ಪೊಲಿಟಿಕಲ್ ಫೀಲ್ಡ್ನಲ್ಲಿ ನಾನು ಕೆಲಸ ಮಾಡಬೇಕು ಅಂತ. ನಿಮ್ ಪರಿವಾರದವರು ನಿಮ್ಮನ್ನ ತಡೀಲಿಲ್ವಾ? ಎಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ನೀವು ಕೂಡ ಮನ್ಸ್ ಮಾಡಿದ್ರೆ IAS, IPS ಅಥವಾ ಪ್ರೊಫೆಸರ್ ಆಗ್ಬೋದಿತ್ತಲ್ಲ. ನಮ್ಮ ಮನೆಯಲ್ಲಿ ತುಂಬಾ ಹೆಲ್ತಿ ಡಿಸ್ಕಷನ್ಸ್ ನಡೀತಾ ಇತ್ತು. ನಾನು ಹಲವಾರು ಇಂಪಾರ್ಟೆಂಟ್ ಪೊಲಿಟಿಕಲ್ ಇಶ್ಯೂಗಳನ್ನ ಮನೆಯ ಡೈನಿಂಗ್ ಟೇಬಲ್ ಅಲ್ಲೇ ಅರ್ಥ ಮಾಡ್ಕೊಂಡಿರೋದು. ಮತ್ತೆ ನಮ್ಮ ತಂದೆಯವರಿಗೆ ಫ್ರೀ ಡಿಸ್ಕಷನ್ ಅಲ್ಲಿ ತುಂಬಾನೇ ನಂಬಿಕೆ ಇತ್ತು. ಈ ವಿಷಯಕ್ಕಾಗಿ ನನ್ನ ಕುಟುಂಬಕ್ಕೆ ನಾನು ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಈ ರೀತಿ ಎಲ್ಲ ಕುಟುಂಬಗಳಲ್ಲೂ ನಡೆಯೋದಿಲ್ಲ. ಆದ್ರೆ ನನಗೆ ಅಂತ ಸಪೋರ್ಟ್ ಸಿಕ್ತು. ಅವರೆಲ್ಲರ ಜೊತೆ ನಾನು ಸಾಕಷ್ಟು ಚರ್ಚೆಗಳನ್ನು ಮಾಡಿದೆ. ಮತ್ತೆ ನೋಡಿ, ರಾಜಕೀಯದ ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ, ಕುಟುಂಬನ ರಾಜಕೀಯಕ್ಕೆ ತಗೊಂಡೋಗಿ ಆದ್ರೆ ರಾಜಕೀಯನ ಕುಟುಂಬಕ್ಕೆ ತರಬೇಡಿ ಅಂತಾರೆ. ನಮ್ಮ ಕುಟುಂಬಕ್ಕೆ ನಾನು ರಾಜಕಾರಣನ ತರಲಿಲ್ಲ, ಆದ್ರೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾನೆ ಇರುತ್ತವೆ. ಅದು ಚಿಕ್ಕಂದಿಂದನೂ ನಡೆದಿದೆ. ನಾನು ಸ್ವಂತ ಇಚ್ಛೆಯಿಂದನೇ ರಾಜಕೀಯಕ್ಕೆ ಬಂದವನು. ನೋಡಿ, ನೀವು ಯಾರನ್ನ ಇಷ್ಟಪಟ್ರೋ ಮತ್ತೆ ಮದುವೆ ಆದ್ರೂ ಅವರು ಕೂಡ ರಾಜಕೀಯ ಕುಟುಂಬಕ್ಕೆ ಸೇರಿದವರು. ಮತ್ತೆ ಆಕೆ ಕೂಡ ಲೀಡರೇ. ರಾಜಕೀಯ ಮಾಡಂಥವ್ರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದಾನೇ ಒಬ್ರು ಬೆಟರ್ ಹಾಫ್ ಸಿಕ್ಕಿದ್ರು ಅಂದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವರು ಕೆಲಸ ಮಾಡುವಂಥ ರೀತಿ, ಜನರನ್ನ ನೋಡುವಂಥ ದೃಷ್ಟಿಕೋನ, ಸಾಮಾಜಿಕ ದೃಷ್ಟಿಕೋನ, ಸೋಷಿಯಲ್ ಆಂಗಲ್, ಈ ಎಲ್ಲದ್ರ ಬಗ್ಗೆನೂ ಒಂದು ಐಡಿಯಾ ಇರುತ್ತೆ. ನೋಡಿ, ಅವರು ಕೂಡ ಚುನಾವಣೆ ಸ್ಪರ್ಧಿಸಿದ್ರು, ಗೆದ್ದಿದ್ರು. ಅವ್ರ ತಾಯಿ ಕೂಡ ಚುನಾವಣೆಯಲ್ಲಿ ಗೆದ್ದಿದ್ರು. ಒಂದ್ ವೇಳೆ ಅವ್ರ ನಡ್ಡ ನೀವು ಹಿಂದೆ ಸರ್ಕೊಳ್ಳಿ, ನಾವು ಚುನಾವಣೆ ಸ್ಪರ್ಧಿಸ್ತೀವಿ ಅಂದ್ರ ಮನೆಯಲ್ಲಂತೂ ಇದು ನಡೀತಾನೆ ಇರುತ್ತೆ. ನಾನು ಅವ್ರಿಗೆ ಸೋಷಿಯಲ್ ಫೀಲ್ಡ್ ಆಯ್ಕೆ ಮಾಡ್ಕೊಳ್ಳಿ, ನಾನು ಪೊಲಿಟಿಕಲ್ ಫೀಲ್ಡ್ಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಅವ್ರು ಸೋಷಿಯಲ್ ಫೀಲ್ಡಲ್ಲಿ ಆಕ್ಟಿವ್ ಆದ್ರು, ಮತ್ತೆ ನಾನು ಪೊಲಿಟಿಕಲ್ ಫೀಲ್ಡ್ನಲ್ಲಿ ಆಕ್ಟಿವ್ ಆದೆ. ನೋಡಿ, ನಿಮ್ಮ ಸ್ಕೂಲ್ನ ಗೆಳೆಯರಿದ್ರಲ್ಲ, ಅವ್ರು ಹೇಳ್ತಾರೆ ಆ ಕಾಲದಲ್ಲಿ ನಿಮಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ, ನೀವು ಅವರನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀಟ್ ಮಾಡ್ತಾ ಇದ್ರಿ. ಹೌದು. ಅಥವಾ ಆಟದ ಮೈದಾನದಲ್ಲಿ. ಗೇಮ್ಸ್ ಅಲ್ಲಿ ನಂಗೆ ಬಹಳನೇ ಇಂಟ್ರೆಸ್ಟ್ ಇತ್ತು. ನಾನು ಸ್ಪೋರ್ಟ್ಸ್ ಅಲ್ಲಿ ಮೈಲ್ ರೇಸ್ ಚಾಂಪಿಯನ್ ಆಗಿದ್ದೆ, ಮತ್ತೆ ಸ್ಪ್ರಿಂಟ್ ಚಾಂಪಿಯನ್ ಕೂಡ ಆಗಿದ್ದೆ. ಎರಡರಲ್ಲೂ ಚಾಂಪಿಯನ್ ಆಗೋದು ತುಂಬಾ ಕಷ್ಟನೇ ಅಂತ ಹೇಳ್ಬೋದು. ಮತ್ತೆ ಸ್ವಿಮ್ಮಿಂಗ್ ಅಲ್ಲಿ ನನ್ನ ಇಂಟ್ರೆಸ್ಟ್ ಕೂಡ ಇತ್ತು. ಆಕ್ಟಿವಿಸಂನ ಕಥೆಗಳನ್ನು ಕೂಡ ನಾನು ಕೇಳಿದ್ದೀನಿ. ವೈಸ್ ಚಾನ್ಸಲರ್ನ ಅವ್ರ ಆಫೀಸಿಂದ ಎತ್ಕೊಂಡು ಅದೇನಾಯ್ತು ಅಂದ್ರೆ, ಆಗ ಮ್ಯಾನೇಜ್ಮೆಂಟ್ ಕ್ಲಾಸ್ನಲ್ಲಿ, ಮ್ಯಾನೇಜ್ಮೆಂಟ್ ಎಕ್ಸಾಮಿನೇಷನ್ನಲ್ಲಿ ಅಲ್ಲೇನೋ ಸರಿಯಿಲ್ಲ ಅಂತ ನನಗನ್ನಿಸ್ತು. ಆಂದೋಲನ ಮಾಡಿದೆ. ಅದು ಯಶಸ್ವಿ ಕೂಡ ಆಯ್ತು. ಕೆಲವರು ಧರಣಿ ಕೂಡ ಕೂತ್ಕೊಂಡ್ರು. ಹಾಗಾಗಿ ನಾನು ಅವ್ರ ಹತ್ರ ಹೋಗಿ ಹೇಳ್ದೆ, ಸರ್, ನಿಮ್ಮನ್ನ ಕೆಲವರು ಭೇಟಿ ಆಗ್ಬೇಕು ಅಂತಿದ್ದಾರೆ, ಆದ್ರೆ ಅವ್ರು ಆಗಲ್ಲ ಅಂದ್ರು. ಅವರು ಡ್ರಾಯಿಂಗ್ ರೂಮ್ನಲ್ಲಿ ಕೂತಿದ್ರು. ನಾನು ಅವ್ರಿಗೆ ಹೇಳ್ದೆ, ವೈಸ್ ಚಾನ್ಸಲರ್ ಆಗಿ ನೀವು ಭೇಟಿ ಆಗ್ಲೇಬೇಕಾಗತ್ತೆ ಅಂತ. ಅವ್ರು ಆಗಲ್ಲ ಅಂದ್ರು. ನಾನು ಅದಕ್ಕೆ ಹೇಳ್ದೆ, ಯೂನಿವರ್ಸಿಟಿ ಹೀಗೆಲ್ಲ ನಡೆಯೋದಿಲ್ಲ ಅಂತ. ಆದ್ರೂ ಅವರು ಒಪ್ಕೊಳ್ಳಿಲ್ಲ. ಆಗ ನಾನು ಹೇಳ್ದೆ, ಹೇಗೂ ನಮ್ಮ ಹತ್ರ 12 ಜನ ಇದ್ರು, ಅವ್ರ ಕುರ್ಚಿನ ಎತ್ಕೊಳ್ಳಿ ಅಂತ ಹೇಳ್ದೆ. ನಾವು ಸೋಫಾ ಸಮೇತ ಅವ್ರನ್ನ ಎತ್ಕೊಂಡು ನಿಧಾನಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಹೊರಗಡೆ ಗಾರ್ಡನ್ ಅಲ್ಲಿ ಕೂರ್ಸಿದ್ವಿ. ಆ ಧರಣಿ ಮಾಡ್ತಿದ್ದವ್ರ ಮುಂದೆ, ಅಂದ್ರೆ ಸೋಫಾ ಸಮೇತ ನಾವಲ್ಲೋಗಿ ಅವ್ರನ್ನ ಕೂರ್ಸಿದ್ವಿ. ಆಗ ಹೇಳ್ದೆ, ನೋಡಿ, ಇವರೆಲ್ಲ ಮಾತಾಡ್ಬೇಕು ಅಂತಿದ್ದಾರೆ, ಹೇಗೂ ಇಲ್ಲಿ ಬಂದಿದ್ದೀರಲ್ಲ, ಕೇಳಿಸ್ಕೊಳ್ಳಿ ಎಂದೆ. ಅಂತೂ ಕೊನೆಗೆ ಅವ್ರು ನನ್ನ ಮಾತಿಗೆ ಒಪ್ಕೊಂಡ್ರು. ಅಂದ್ರೆ ಲೀಡರ್ ಆಗುವಂತ ಎಲ್ಲಾ ಗುಣ ಆಗ್ಲಿಂದಾನೇ ಇತ್ತು. ಅದು ಅದರ ಬಗ್ಗೆ ಈ ಜನರೇ ಹೇಳಬೇಕು, ನಾನು ಹೇಳೋದಕ್ಕಾಗಲ್ಲ. ಆದ್ರೆ ನಾನು ಸ್ವಲ್ಪ ಅಗ್ರೆಸಿವ್ ಆಗಿದ್ದೆ. ಆದ್ರೆ ಸಿಸ್ಟಮ್ಸ್ ಮತ್ತೆ ನಾರ್ಮ್ಸ್ನ ಯಾವತ್ತೂ ನಾನು ಓವರ್ ಸ್ಟೆಪ್ ಮಾಡ್ತಾ ಇರಲಿಲ್ಲ. ನಡ್ಡಾ ಅವರೇ ಇದರ ಮೌಲ್ಯಮಾಪನ ಮಾಡಿದ್ದು ಮೋದಿ ಅವರು. ಮೋದಿ ಅವರು ಈ ಮಾತನ್ನ ಎಲ್ಲರ ಮುಂದೆ ಹೇಳಿದ್ದಾರೆ. ಅವರು ಮತ್ತೆ ನೀವು ಕೆಲ್ಸದ ವಿಚಾರವಾಗಿ ಒಂದು ಸ್ಕೂಟರ್ ಮೇಲೆ ಕೂತು ಪ್ರಯಾಣ ಮಾಡ್ತಾ ಇದ್ರಿ ಅಂತ. ಹೌದು. ನೋಡಿ, ನಾನಿದನ್ನ ನನ್ನ ಸೌಭಾಗ್ಯ ಅನ್ಕೋತೀನಿ. ನನಗೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಜೊತೆ ತುಂಬಾ ಬೇಗನೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಅವರಿಂದ ತುಂಬಾನೇ ಕಲಿಯೋದಕ್ಕೂ ಅವಕಾಶ ಸಿಕ್ತು. ಇವತ್ತು ನಾನು ಏನೇ ಆಗಿದ್ರೂ ಕೂಡ ಅದು ಅವರ ಚಿಕ್ಕ ಚಿಕ್ಕ ಮಾತುಗಳಿಂದ, ನಮ್ಮ ಜೀವನದ ಬಗ್ಗೆ ಹೇಳಿದಂಥ ಮಾತುಗಳಿಂದ ಕಲ್ತು ನಾನು ಇಲ್ಲಿವರೆಗೂ ಸಹ ಬಂದಿದ್ದೀನಿ ಅಂತ ಹೇಳ್ಬೋದು. ಹಾಗೆ ಒಟ್ಟಿಗೆ ಕೆಲಸ ಕೂಡ ಮಾಡ್ತಿದ್ವಿ. ಹಾಗೆ ಅವರು ನಮ್ಮ ಮುಖ್ಯಮಂತ್ರಿ ಕೂಡ ಆದ್ರು, ಹಾಗೆ ನಮ್ಮ ಪಕ್ಷದ ಪ್ರಭಾವಿ ನಾಯಕರು ಆದ್ರು. ಮತ್ತೆ ಆಗ ನಾನು ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದೆ. ಆಗ ನಮಗೆ ಈ ಗಾಡಿಗಳು ಅದೆಲ್ಲ ಸಿಗ್ತಾ ಇರ್ಲಿಲ್ವಲ್ಲ. ಹಾಗಾಗಿ ನಮ್ಮ ಸ್ಕೂಟರ್ ಇತ್ತಲ್ಲ, ಅದಕ್ಕೆ ಕಿಕ್ ಹೊಡೆದು ಇಬ್ರು ಕೂತ್ಕೊಂಡು ಹೋಗ್ತಾ ಇದ್ವಿ. ಹೋಗ್ತಾ ಹಾಗೆ ಜನರನ್ನು ಭೇಟಿ ಆಗ್ತಾ ಇದ್ವಿ. ಮೋದಿ ಅವರು ಇಷ್ಟೇ ಚುರುಕಾಗಿದ್ರ ಅವತ್ತು ಕೂಡ? ಖಂಡಿತ. ತುಂಬಾನೇ ಶಾರ್ಪ್, ತುಂಬಾ ಶಾರ್ಪ್ ಅನ್ಬೋದು. ಮತ್ತೆ ವಿಷಯಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋರು. ನಾನಂತೂ ಅವ್ರಿಗೆ ಹೇಳ್ಬಿಟ್ಟಿದ್ದೆ, ಎಲ್ಲಿ ನನ್ನ ಬುದ್ಧಿಶಕ್ತಿ ನಿಂತು ಹೋಗುತ್ತೋ ಅಲ್ಲಿಂದ ಸಾಕಷ್ಟು ಮುಂದೆ ನಿಮ್ಮ ಯೋಚನೆ ಶುರುವಾಗುತ್ತೆ ಅಂತ. ಆ ಆಂಗಲ್ ನನಗೆ ಅರ್ಥ ಆಗ್ತಾ ಇರಲಿಲ್ಲ.
ಗಂಟೆಗಳ ಕಾಲ ಕೂತು ಶ್ರಮಪಟ್ಟು ಏನೋ ಬರ್ಕೊಂಡೊಂದು ಲಿಸ್ಟ್ ರೆಡಿ ಮಾಡ್ಕೊಂಡು ಹೋಗಿರ್ತಿದ್ದೆ. ಅದನ್ನ ಅವ್ರು ಕೊಟ್ಟಾಗ ಅವ್ರು ನೋಡಿ ಹೇಳ್ತಾ ಇದ್ರು, ಇದನ್ನ ಈ ಆಂಗಲ್ ಇಂದ ನೋಡಬೇಕು, ಆ ಆಂಗಲ್ ಇಂದ ನೋಡಬೇಕು, ಇನ್ನೊಂದು ಆಂಗಲ್ ನೋಡಬೇಕು. ಅದನ್ನ ನೋಡಿದಾಗ ನಾನು ತಗೊಂಡು ಹೋಗಿದ್ದನ್ನ ನಾನು ಯಾಕಾದ್ರೂ ಇದನ್ನ ತನ್ನು ಅಂತ ನನ್ಗೆ ಬೇಜಾರಾಗೋದು. ನಾನು ಏನು ಕೆಲಸನೇ ಮಾಡಿಲ್ಲ ಅಂತ ಅನ್ಸೋದು. ಅವ್ರು ಎಷ್ಟು ಐಡಿಯಾಗಳು ಕೊಡ್ತಾರೆ ಅಂದ್ರೆ ಅದನ್ನ ಹೇಳೋದಿಕ್ಕೆ ಆಗಲ್ಲ. ಒಂದೇ ಕ್ಷಣದಲ್ಲಿ ಎಷ್ಟೊಂದು ಐಡಿಯಾಗಳು ಕೊಡ್ತಾರೆ ಅಂದ್ರೆ. ಹಾಗಾಗಿ ನಿಜವಾಗ್ಲೂ ಅವ್ರ ಜೊತೆ ಕೆಲಸ ಮಾಡೋದು ಒಂಥರ. ನಿಮ್ಗದು ಕಷ್ಟ ಆಗ್ಲಿಲ್ವಾ? ಯಾಕಂದ್ರೆ ಜನರು ಹೇಳ್ತಾರೆ ನೀವು ಸಾಕಷ್ಟು ವಿಶ್ರಾಂತಿ ಬಯಸೋ ವ್ಯಕ್ತಿ ಅಂತ, ಮತ್ತೆ ಅವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯೋರು ಅಂತ. ಒಬ್ಬ ಹಿರಿಯರಾಗಿ ಕಿರಿಯರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಅವರಿಂದ ಕೆಲಸ ತೆಗೆಯೋದ್ರಲ್ಲಿ ಅದನ್ನ ಮೋದಿಯವರಿಂದ ಕಲಿಬೇಕು. ಅವರು ನನ್ನ ನ್ಯೂನತೆಗಳನ್ನು ಅರ್ಥ ಮಾಡ್ಕೊಂಡ್ರು. ಎಷ್ಟೋ ಸರಿ ಅವ್ರು ನನಗೆ ಹೇಳಿದ್ರು, ನಡ್ಡಾ ನಾನಿನ್ನ ಸರಿ ಮಾಡೇ ಮಾಡ್ತೀನಿ ಅಂತ. ಹಾಗೆ ನನ್ನಿಂದ ಕೆಲಸನೂ ಮಾಡಿಸಿದ್ರು. ಅದು ಅವರ ಕ್ವಾಲಿಟಿ ಅಂತ ಹೇಳ್ಬೋದು. ಮತ್ತೆ ಅವರು ಪರಿಶ್ರಮ ಹಾಕೋದು. ನೀವು ಆಯುಷ್ಮಾನ್ ಭಾರತ್ನೇ ತಗೊಳ್ಳಿ. ಕೇವಲ 9 ತಿಂಗಳೊಳಗೆ ಜಗತ್ತಿನ ಅತಿ ದೊಡ್ಡ ಹೆಲ್ತ್ ಸ್ಕೀಮ್, ಜಗತ್ತಿನ ಅತಿ ದೊಡ್ಡ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೆಲ್ತ್ ಕವರ್ ಕೊಟ್ವಿ. ಈ ಕೆಲಸ 9 ತಿಂಗಳೊಳಗೆ ಆಯ್ತು, ಮತ್ತೆ ಡಿಜಿಟಲಿ ಆಯ್ತು. ಹಾಗಾಗಿ ಕೆಲಸ ಅಂತೂ ತೆಗಿತಾರ ಅವರು. ಮತ್ತೆ ಅವರು 20 ಮೀಟಿಂಗ್ಗಳನ್ನ ಸ್ವತಃ ತಗೊಂಡ್ರು. ನೀವು ಕೂಡ ತುಂಬಾ ಕಷ್ಟಪಟ್ಟಿದ್ದೀರಾ. ಖಂಡಿತ. ಪ್ರತಿ ಚುನಾವಣೆಯಲ್ಲಿ ಅವರ ಸಮಕ್ಕೆ ಕೆಲಸ ಮಾಡಿದ್ದೀರಾ. ನೀವೊಂದು ಘೋಷಣೆ ಕೂಗಿದ್ರಿ, ಮೋದಿ ಇದ್ರೆ ಸಾಧ್ಯ ಅಂತ. ಅದ್ ನಿಜಾನೇ ಅಲ್ವಾ? ಮೋದಿ ಇದ್ರೆ ಏನ್ ಬೇಕಿದ್ರೂ ಸಾಧ್ಯ ಆಗತ್ತೆ. ಮೋದಿ ಅವರ ಸತ್ಯತೆ ಇವತ್ತು ಅವ್ರು ನಮ್ಮ ಪಾರ್ಟಿಯ ನಾಯಕ ಅಲ್ಲ, ಇಡೀ ದೇಶದ ನಾಯಕ ಅಲ್ಲ, ಇಡೀ ಜಗತ್ಗೆ ಬೇಕಾದವರು ಅಂತ ಹೇಳ್ಬೋದು. ಮತ್ತೆ ಇಡೀ ಜಗತ್ತಲ್ಲಿ ಎಲ್ಲರೂ ಕೂಡ ಒಪ್ಕೋತಾರೆ. ಒಂದು ವಿಷಯ ನೋಡಿ, ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಈ ಕೋವಿಡ್ ಮ್ಯಾನೇಜ್ಮೆಂಟ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಪ್ರೆಸಿಡೆಂಟ್ ಕೂಡ ಆಗಿದ್ದೆ, ಹೆಲ್ತ್ ಮಿನಿಸ್ಟರ್ ಕೂಡ ಆಗಿದ್ದೆ ನಾನು. ನೋಡಿ, ಜೋ ಬೈಡನ್ ಕೂಡ ಅವ್ರನ್ನ ಹೊಗಳ್ತಾರೆ, ಜಪಾನ್ ಪ್ರೆಸಿಡೆಂಟ್ ಕೂಡ ಅವ್ರನ್ನ ಹೊಗಳ್ತಾರೆ, ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಟೆಡ್ರೋಸ್ ಡೈರೆಕ್ಟರ್ ಜನರಲ್ ಅವರು ಕೂಡ ಹೊಗಳ್ತಾರೆ, ಅವರ ಮ್ಯಾನೇಜ್ಮೆಂಟ್ ಬಗ್ಗೆ ಹೊಗಳ್ತಾರೆ. ಮತ್ತೀಗ ಇದು ಪ್ರೂವ್ ಕೂಡ ಆಗಿದೆ. 130 ಕೋಟಿ ಜನಸಂಖ್ಯೆಯ ದೇಶವನ್ನ ಸುರಕ್ಷಾ ಕವಚದೊಂದಿಗೆ ಹೇಗೆ ಎದ್ ನಿಲ್ಲೋ ಹಾಗೆ ಮಾಡಿದ್ರು. 220 ಡೋಸಸ್ ಆಫ್ ವ್ಯಾಕ್ಸಿನ್ಸ್, ಡಬಲ್ ಡೋಸ್ ಪ್ಲಸ್ ಬೂಸ್ಟರ್, ಅದನ್ನ ಕೊಡುವಂತ ಕಾರ್ಯಕ್ರಮ. ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ವರ್ಲ್ಡ್ಸ್ ಫಾಸ್ಟೆಸ್ಟ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಈಸ್ ಇಂಡಿಯಾಸ್ ಪ್ರೋಗ್ರಾಮ್ ಆಫ್ಟರ್ ಕೋವಿಡ್. ನೋಡಿ, ಇದೆಲ್ಲ ಸರಿ. ನಾನೇನೋ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ. ಈ ದೇಶಕ್ಕೆ ಟ್ಯೂಬರ್ಕ್ಯುಲೋಸಿಸ್ ಮೆಡಿಸಿನ್ಸ್ ಬರೋದಕ್ಕೆ 25 ವರ್ಷ ಬೇಕಾಯ್ತು. ಈ ದೇಶಕ್ಕೆ ಟೆಟನಸ್ ಮೆಡಿಸಿನ್ ಬರೋದಕ್ಕೆ 18 ವರ್ಷ ಬೇಕಾಯ್ತು. ಈ ದೇಶಕ್ಕೆ ಜಪಾನೀಸ್ ಇನ್ಸೆಫಲೈಟಿಸ್ ಮೆಡಿಸಿನ್ ಬರೋದಕ್ಕೆ 100 ವರ್ಷ ಬೇಕಾಯ್ತು. 1906ರಲ್ಲಿ ಜಪಾನಲ್ಲಿ ಬಂದಿತ್ತು, 2006ರಲ್ಲಿ ಇಂಡಿಯಾನ ತಲುಪ್ತು. ಈ ದೇಶದಲ್ಲಿ ನಮ್ಮ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅನ್ನ 2 ಡ್ರಾಪ್ ಪೋಲಿಯೋ ಲಸಿಕೆ ಹಾಕ್ತಾರಲ್ಲ, ಅದಿಲ್ಲಿಗೆ ತಲುಪೋದಿಕ್ಕೆ 25 ವರ್ಷ ಬೇಕಾಯ್ತು. ನ್ಯಾಷನಲ್ ಪ್ರೋಗ್ರಾಮ್ ಆಗೋದಿಕ್ಕೆ 30 ವರ್ಷ ಬೇಕಾಯ್ತು. ಮತ್ತೆ ಇಲ್ಲಿ ಜನವರಿ 20th 2020ಗೆ ಮೊದಲನೇ ಕೊರೋನಾ ಕೇಸ್ ಡಿಟೆಕ್ಟ್ ಆಯ್ತು. ಏಪ್ರಿಲ್ 20ಗೆ ಮೋದಿ ಅವರು ಟಾಸ್ಕ್ ಫೋರ್ಸ್ನ ರಚಿಸಿದ್ರು. ಮತ್ತೆ 9 ತಿಂಗಳೊಳಗಾಗಿ ಒಂದಲ್ಲ 2 ಇಂಡಿಜಿನಸ್ ವ್ಯಾಕ್ಸಿನ್ಸ್ನ ಮಾಡಿ ದೇಶಕ್ಕೆ ಕೊಟ್ರು. ಇದು ಭಾರತಕ್ಕೆ ನೀಡಿದ ಕೊಡುಗೆ. ಹಾಗಾಗಿ ಈಗ ನಾವು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ನೋಡಿ, ಬೋರಿಸ್ ಜಾನ್ಸನ್ ಅವರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕ್ಲೈಮೇಟ್ ಚೇಂಜ್ ನ ಲೀಡ್ ತಗೊಂಡಿದ್ದಾರೆ, ಮತ್ತೆ ಅವರು ಇಡೀ ಜಗತ್ತನ್ನ ಒಂದುಗೂಡಿಸಿದ್ದಾರೆ ಅಂತ. ಈ ಎಲ್ಲ ಮಾತುಗಳು ನಮ್ಗೇನ್ ತಿಳಿಸುತ್ತೆ ಅಂದ್ರೆ ಅವರ ಕಾರ್ಯಕ್ಷಮತೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಉಕ್ರೇನ್ ವಾರ್ನಲ್ಲಿ ಭಾರತೀಯರಿಗೋಸ್ಕರ ಸೇಫ್ ಪ್ಯಾಸೇಜ್ ಕೂಡ ಮಾಡಿಸ್ಕೊಟ್ರು. ಅವರು ಪುಟಿನ್ ಅವ್ರ ಜೊತೆ ಮಾತಾಡಿದ್ರು. ಒಂದ್ಸರಿ ಅವರು ಪುಟಿನ್ ಜೊತೆ ಮಾತಾಡಿದ್ರು, ಮತ್ತೆ ಇನ್ನೊಂದ್ಸರಿ ಅವರು ಜೆಲೆಸ್ಕಿ ಅವ್ರ ಜೊತೆ ಮಾತಾಡಿದ್ರು. ಇಬ್ರ ಜೊತೆನೂ ಮಾತಾಡಿದ ನಂತರ ಸೇಫ್ ಪ್ಯಾಸೇಜ್ ನ ಮಾಡಿಕೊಟ್ರು. ಮತ್ತೆ ನಮ್ಮ ಮಕ್ಕಳೆಲ್ಲ ವಾಪಸ್ ಬಂದ್ರು. ಅದು ಕೂಡ 32,000. ಅಲ್ಲದೆ ಜಗತ್ತಿನ ಬೇರೆ ದೇಶದ ಮಕ್ಕಳು ಕೂಡ ನಮ್ಮ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋದ್ರು, ಸೇಫ್ ಆಗಿ ಹೋಗೋದಕ್ಕೋಸ್ಕರ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಇದು ನನ್ನ ಜವಾಬ್ದಾರಿ ಕೂಡ. ಲೆಟರ್ ಹಾಗೂ ಸ್ಪಿರಿಟ್ನಲ್ಲಿ ಈ ಎಲ್ಲ ಮಾತುಗಳನ್ನ ಕೊನೆ ಹಂತದ ತನಕ ತಲುಪಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು. ಸಾಕಷ್ಟು ಪರಿಶ್ರಮ ಹಾಕ್ತಾರಲ್ಲ? ಖಂಡಿತ. ಮತ್ತೆ ಕೆಲಸ ಮಾಡದೆ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಪರಿಶ್ರಮ ಪಡೋದು ಪಾರ್ಟ್ ಅಂಡ್ ಪಾರ್ಸಲ್. 24x7x365. ಯಾವುದೇ ರಜಾ ಹಾಕೋ ಹಾಗಿಲ್ಲ. ಅದು ನಮ್ಮ ಕಲ್ಚರಲ್ಲೇ ಇಲ್ಲ. ಅಂದ್ರೆ ನಾನೊಬ್ಬ ಏನೋ ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲ. ಮೋದಿಜಿಯವರು ಭಾರತದ ರಾಜಕೀಯ ಸಂಸ್ಕೃತಿನೇ ಬದಲಾಯಿಸಿದ್ರು. ಪೊಲಿಟಿಕಲ್ ಕಲ್ಚರ್ ಹ್ಯಾಸ್ ಬೀನ್ ಚೇಂಜ್ಡ್. ಒಂದು ಸಮಯದಲ್ಲಿ ಜನ ಗೆಲ್ತಾ ಇದ್ರು, ಆಮೇಲೆ ಪಾರ್ಟಿಗಳು ಮಾಡ್ತಿದ್ರು, ರಜೆಗಳನ್ನ ತಗೋತಾ ಇದ್ರು. ಈಗಲೂ ಕೂಡ ಕೆಲವು ರಜೆ ತಗೊಳ್ಳೋದನ್ನ ನೀವು ನೋಡಿರ್ಬೋದು. ಆಗಾಗ ಹೋಗಿ ಬರ್ತಾ ಇರ್ತಾರೆ. ಹೀಗೆ
ತುಂಬಾನೇ ಎಂಜಾಯ್ ಮಾಡ್ತಿದ್ರು. ಆದ್ರಿಂದ ಈ ಮೀಟಿಂಗ್ಗಳನ್ನ ಮಾಡೋದು, ಕೆಲಸಗಳನ್ನ ಮಾಡೋದು, ರಜೆಗಳನ್ನ ತಗೊಳ್ದೇ ಇರೋದು. ಪ್ರಧಾನಿ ಮೋದಿಜಿಯವರು ನಿಮಗೆ ಗೊತ್ತಿರೋ ಹಾಗೆ ಕಳೆದ 8 ವರ್ಷಗಳಲ್ಲಿ, ನಾನು ಹೇಳ್ತೀನಿ ಕೇಳಿ, ಅವರು ಮುಖ್ಯಮಂತ್ರಿ ಯಾವಾಗಾದ್ರೂ ಆಗಿಂದ ಒಂದು ದಿನ ಅಲ್ಲ, ಕೇವಲ 1 ಗಂಟೆ ಕೂಡ ರಜೆ ತಗೊಂಡಿಲ್ಲ. ಗೊತ್ತಾ ನಿಮಗೆ? ನಾನು ಹೇಳ್ತೀನಿ. ಹಾಗಾಗಿ ಅಂಥ ವ್ಯಕ್ತಿತ್ವದ ಜೊತೆ ಕೆಲಸ ಮಾಡೋಂಥ ವ್ಯಕ್ತಿ ಬೇರೆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಹಣೆ ಬರ ಅಂದ್ರೆ ಇದೆ ನೋಡಿ, ಹಗಲು ರಾತ್ರಿ ಕೆಲಸ ಮಾಡ್ಬೇಕು. ಇಲ್ಲ ನೋಡಿ, ಹೇಳ್ಬೇಡಿ, ರಾಹುಲ್ ಗಾಂಧಿ ಅವರೇ ಬೆಟರು, ಅವರು ರಜಾ ತಗೊಂಡ್ಬಿಡ್ತಾರೆ. ಅವರು ಯಾವಾಗ್ಲೂ ರಜೆಲೇ ಇರ್ತಾರೆ, ಅವಾಗವಾಗ ಕೆಲ್ಸಕ್ಕೆ ಬರ್ತಾರೆ ಅಷ್ಟೇ. ಆದ್ರೆ ನಮಗೆ ಇಲ್ಲಿ ಕೆಲಸ ಮಾಡೋದ್ರಲ್ಲೇ ಖುಷಿ ಸಿಗೋದು. ನಾವು ಹೇಗೆ ತಯಾರಾಗಿದ್ದೀವಿ, ಅವ್ರ ಜೊತೆ ಎಷ್ಟು ಹೊಂದ್ಕೊಂಡಿದೀವಿ ಅಂತಂದ್ರೆ, ಟಾರ್ಗೆಟ್ಗಳಿವೆ, ಅವುಗಳನ್ನ ಮುಗಿಸ್ಬೇಕು. ಈ ರೀತಿಯ ಒಂದು ವರ್ಕ್ ಕಲ್ಚರ್ನ ಅವರು ಡೆವಲಪ್ ಮಾಡಿದ್ದಾರೆ. ಈ ಕಲ್ಚರ್ನ ಬದಲಾವಣೆಯಿಂದಾಗಿ ಬೇರೆ ಪಾರ್ಟಿ ಲೀಡರ್ಗಳಿಗೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಅವರು ಕೂಡ ಕೆಲಸ ಮಾಡ್ಬೇಕಲ್ಲ. ಪ್ರತಿಪಕ್ಷಗಳಿಗೆ ನಾನು ಒಂದು ಮಾತು ಖಂಡಿತ ಹೇಳಲೇಬೇಕು. ನಿಮ್ಮ ದಾರಿನ ಬದಲಿಸ್ಕೊಳ್ಳಿ, ಇಲ್ಲ ಮನೇಲೆ ಕೂತಿರೋದಕ್ಕೆ ತಯಾರಾಗಿರಿ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರ ಮೇಲೆ ಮುಂದಿನ ಆರೋಪ. ದೇವೇಂದ್ರ ಫಡ್ನವೀಸ್ ಅವರು ತುಂಬಾ ದೊಡ್ಡ ರೋಲನ್ನ ಪ್ಲೇ ಮಾಡಿದ್ರು ಏಕನಾಥ್ ಶಿಂದೆನ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ. ಕುದುರೆಯನ್ನ ಸಿದ್ಧಪಡಿಸಿದ್ದು ಫಡ್ನವೀಸ್ ಅವರು, ಆದ್ರೆ ಶಿಂದೆನ ವರನನ್ನಾಗಿ ಮಾಡಿದ್ ನೀವು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಜೆಪಿ ನಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರು ಮಿತ್ರ ರಾಷ್ಟ್ರಗಳ ಕತ್ತನ್ನು ಹಿಸುಕುತ್ತಾರೆ ಎಂಬುದು. ನಡ್ಡಾ ಅವರೇ, ನೀವು ರಾಜಕೀಯ ಜೀವನ ಶುರು ಮಾಡಿದ್ದು ಬಿಹಾರದಿಂದ. ಜನ ಹೇಳ್ತಾರೆ ನೀವು ಅರ್ಧ ಬಿಹಾರಿ. ಬಹಳ ಕಷ್ಟಪಟ್ಟು ಬಿಹಾರದಲ್ಲಿ ಸರ್ಕಾರನ ರಚಿಸಿದ್ರಿ. ಮೋದಿ ಅವರು ಹೇಳಿದ್ರು ನೀವು ಮುಂದೆ ಹೋಗಿ ನಾವು ನಿಮ್ ಜೊತೆಗಿರ್ತೀವಿ ಅಂತ. ಆದ್ರೆ ನೀವು ಸರ್ಕಾರನ ಕಳ್ಕೊಂಡ್ರಿ. ನಾವು ಯಾರ ಕುತ್ತಿಗೆನೂ ಹಿಸುಕೋದಿಲ್ಲ, ಯಾರಿಗೂ ತಾವು ಕೀಳು ಅಂತ ಅನ್ಸೋ ಹಾಗೆ ಮಾಡಲ್ಲ. ನಾವು ಎಲ್ಲರನ್ನೂ ಏನೊಂದು ಫ್ರೇಮ್ ವರ್ಕ್ ಆಗುತ್ತೆ. ನಾನು ಒಂದೊಂದಾಗಿ ನಿಮ್ಗೆ ಉದಾಹರಣೆ ಕೊಡ್ತೀನಿ. ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ರು. ಆದ್ರೆ ನೀವು ಎಲೆಕ್ಷನ್ನ ಮುಖಾಂತರ ಹೇಳ್ತೀರಾ ಬಿಹಾರ್ನ ವಿಶ್ವಾಸನೀಯ ನಾಯಕ ಅಂತಂದ್ರೆ ನಿತೀಶ್ ಕುಮಾರ್ ಅಂತ. ಅವರು ನಮ್ ಜೊತೆಗಿದ್ದಾರೆ, ನಮ್ಮವರೇ ಆಗಿದ್ದಾರೆ, ನಮ್ಮವರೇ ಆಗಿರ್ತಾರೆ. ಆದ್ರೆ ಅವರು ಉಲ್ಟಾ ಹೊಡೆದ್ಬಿಟ್ರು. ಒಂದ್ ಫೈನ್ ಮಾರ್ನಿಂಗ್, ಅದೇ ನೀವ್ ಹೇಳಿದ್ರಲ್ಲ ಹಾಗೆ, ಉಲ್ಟಾ ಹೊಡೆದ್ಬಿಟ್ರು ಅಂತ. ಹಾಗೆ ಉಲ್ಟಾ ಹೊಡೆದ್ರು ಅಂತ. ಅವ್ರೇನೋ ಹಾಗೆ ಮಾಡಿದ್ರು. ಆದ್ರೆ ನಾವು ಅವ್ರನ್ನ ವಾಪಸ್ ಕಳಿಸ್ಲಿಲ್ಲ. ಅವರ ಸಂಖ್ಯೆ ವಿಧಾನಸಭೆಯಲ್ಲಿ 40 ಇತ್ತು. ನಮ್ಮ ಸಂಖ್ಯೆ ಆ ಸಮಯದಲ್ಲಿ 74 ಇತ್ತು. ಇವತ್ತದು 78 ಆಗಿದೆ. ನಮ್ಮ ಸಂಖ್ಯೆ ಅವ್ರಿಗಿಂತ ಹೆಚ್ಚಿದೆ. ಅದರ ಹೊರತಾಗಿಯೂ ಕೂಡ ನಾವು ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಅವರು ನಮ್ಮನ್ನ ಬಿಟ್ಟು ಹೋದ್ರಲ್ಲ, ಅದಕ್ಕೆ 1 ವಾರ ಮುಂಚೆನೆ ನಾನು ಮತ್ತೆ ಅಮಿತ್ ಶಾ ಅವರು ಇಬ್ರು ಪಟ್ನಾಗ್ ಹೋಗಿದ್ವಿ. ಮತ್ತೆ ನಿತೀಶ್ ಜಿ ಅವರು ನಮ್ಮ ಲೀಡರ್ ಅಂತ ನಾವು ತುಂಬಾ ಸ್ಪಷ್ಟವಾಗಿ ಎಲ್ರಿಗೂ ಹೇಳಿದ್ವಿ. ಬಿಹಾರದ ದೃಷ್ಟಿಯಿಂದ ಕೂಡ ಅದೇ ಬೇಕಿತ್ತು. ಯಾರಿಗಾದ್ರೂ ಅವರ ನೆರಳು ಕಂಡ್ರೆ ಅವ್ರಿಗೆ ಭಯ ಆಯ್ತು ಅಂದ್ರೆ, ನಾವು ಮಾಡೋಂತ ಅಭಿವೃದ್ಧಿಯನ್ನ ಕಂಡು ಯಾರಿಗಾದ್ರೂ ಭಯ ಆದ್ರೆ ಅದಕ್ಕೋಸ್ಕರ ನಾವು ಏನು ಮಾಡೋದಿಕ್ಕಾಗಲ್ಲ. ಈಗ ನೋಡಿ, ನಿಮ್ಮ ಪಾರ್ಟಿ ತುಂಬಾ ದೊಡ್ಡದಾಗ್ತಾ ಹೋಗ್ತಾ ಇತ್ತು, ಮತ್ತೆ ಅವ್ರ ಪಾರ್ಟಿ ಚಿಕ್ಕದಾಗ್ತಾ ಹೋಗ್ತಾ ಇತ್ತು. ಹೆದರ್ಕೊಳ್ತಾರೋ ಇಲ್ವೋ? ಅಲ್ಲ, ಅವ್ರ ಪಾರ್ಟಿನ ಬೆಳೆಸೋದು ಅವ್ರ ಕೆಲ್ಸ ತಾನೆ. ಅವ್ರ ಮುಂದೆ ನಾವು ಚಿಕ್ಕವರಾಗಿ ಇರ್ಬೇಕು ಅಂದ್ರೆ ಅದು ಹೇಗ್ ಸಾಧ್ಯ ಹೇಳಿ? ನಾವು ಬೆಳಿಬೇಕು ಅಂತಾನೆ ಬಂದಿರೋರು. ಆದ್ರೆ ಅವರಿಗೆ ಗೌರವ ಕೊಡ್ತಾ ನಾವು ಬೆಳಿತಿದ್ವಿ. ಮತ್ತೆ ಇವತ್ತು ಕೂಡ ನಾವು ಮಾತುಕತೆ ಮೂಲಕನೇ ಮತ್ತೆ ಈ ಸಮಯದೊಂದಿಗೆ ನಾವು ಕೂಡ ಏನ್ ಬದಲಾವಣೆ ಬೇಕೋ ಅದು ಮಾಡ್ಕೋತಾ ಇದೀವಿ. ಅವರ ಪಾರ್ಟಿಯ ನಾಯಕ ಲಲನ್ ಸಿಂಗ್ ಅವರು ಅವತ್ ಹೇಳಿದ್ರು, ಒಂದ್ ವೇಳೆ ನಾವೇನಾದ್ರೂ ಬಿಜೆಪಿನ ಬಿಟ್ಟು ಬರ್ದೇ ಇದ್ದಿದ್ರೆ ಮತ್ತೆ ಎನ್ಡಿಎಯಿಂದ ಹೊರಗ್ ಬರ್ದೇ ಇದ್ದಿದ್ರೆ ನಮ್ಮ ಸರ್ಕಾರ ಉರುಳು ಹೋಗ್ತಾ ಇತ್ತು. ಅವರ ಸರ್ಕಾರ ಉರುಳೋದಿಕ್ಕೂ ಮೊದಲು ಇಲ್ಲಿ ಚಿಕ್ಕಪ್ಪ ಉಲ್ಟಾ ಹೊಡೆದ್ಬಿಟ್ರು. ಅಲ್ಲ, ಅದು ಅವರ ಸ್ವರೂಪನೇ. ಅಂದ್ರೆ ರಜತ್ಜಿ, ನೀವು ಹೇಳೋದು ಸರಿಯಾಗೇ ಇದೆ. ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಜೊತೆ ಸೇರ್ಕೊಂಡು ಅವರಿಗೆ ಚೀಫ್ ಮಿನಿಸ್ಟರ್ ಆಗಿ ಎಂಥ ಗೌರವ ಸಿಕ್ಕಿದೆಯೋ ಅದು ಅವ್ರಿಗೆ ಇನ್ನೆಲ್ಲೂ ಕೂಡ ಸಿಗೋದಿಲ್ಲ. ಇವತ್ತು ಅವರ ಪರಿಸ್ಥಿತಿ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತು. ಕೆಲವು ದಿನಗಳ ಹಿಂದೆ ಪ್ರಶಾಂತ್ ಕಿಶೋರ್ ಅವರು ಹೇಳ್ತಾ ಇದ್ರು, ನೋಡಿ ನಿತೀಶ್ ಕುಮಾರ್ ಅವರು ಎಷ್ಟು ಚಿಂತೆಯಲ್ಲಿದ್ದಾರೆ ಅಂತಂದ್ರೆ ಅವರು ಮತ್ತೆ ಬಿಜೆಪಿನ ಸಂಪರ್ಕಿಸಬೇಕು ಅಂತಿದ್ದಾರೆ. ನಾವು ಅವ್ರನ್ನ ಸಂಪರ್ಕಿಸಿಲ್ಲ, ಅವರು ಕೂಡ ನಮ್ಮನ್ನ ಸಂಪರ್ಕಿಸಿಲ್ಲ. ಹಾಗೆ ಮಾಡೋಂಥ ಇಚ್ಛೆ ಕೂಡ ನಮಗಿಲ್ಲ. ನಾವು ಅವ್ರ ಜೊತೆ ಕೆಲಸ ಮಾಡಿದೀವಿ. ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಚೆನ್ನಾಗಿ ಕೆಲಸ ಮಾಡಿದೀವಿ. ಅವ್ರು ನಮ್ಮನ್ನು ಬಿಟ್ಟು ಹೋದ್ರು, ಅದು ಅವರ ಡಿಸಿಷನ್ ಆಗಿತ್ತು. ಅವ್ರಿಗೆ ಒಳ್ಳೇದಾಗ್ಲಿ. ನಾವು ನಮ್ಮ ಪಾರ್ಟಿಯನ್ನ ಮುಂದುವರ್ಸ್ಕೊಂಡು ಹೋಗೋದಿಕ್ಕೆ
ಸಕ್ಷಮರಾಗಿದ್ದೀವಿ. ಮತ್ತೆ ಬಿಹಾರದಲ್ಲಿ ನಾವು ಒಂಟಿಯಾಗೇನೆ ಮುಂದುವರಿತೀವಿ, ಅದು ನಿರ್ಧಾರ ಆಗಿದೆ. ಮತ್ತೆ ನಮ್ಮ ಇಂಡಿಯಾ ಅಲಯನ್ಸ್ ಅಲ್ಲಿ ಯಾರ ಜೊತೆ ಇದ್ದಾರೆ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಈಗ ನೀವು ಅವರ ಜೆಡಿಯುನ ಒಡೆಯೋದಿಕ್ ಹೋಗ್ತಿಲ್ಲ? ಯಾರೇ ಆಗ್ಲಿ ಅವರ ಕುಟುಂಬವನ್ನ ಸರಿಯಾಗಿ ನೋಡ್ಕೊಳ್ಳೋದು ಅವರ ಜವಾಬ್ದಾರಿ. ಜನ ತಾವಾಗೆ ನಮ್ಮಲ್ಲಿಗೆ ಬರ್ಬೇಕು ಅಂದ್ರೆ ಅವ್ರನ್ನ ನಾವಂತೂ ತಡೆಯೋದಿಲ್ಲ. ಆದ್ರೆ ನಾವು ಕುಟುಂಬನ ಒಡಿತೀವಿ, ಅದೆಲ್ಲ ಶುದ್ಧ ಸುಳ್ಳು. ನೋಡಿ, ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳ್ಬೋದು. ನಿಮ್ ಕೈಲಿ ನಿಮ್ ಕುಟುಂಬನ ಸಂಭಾಳಿಸಕ್ಕಾಗ್ದಲೆ ನಾವು ಕುಟುಂಬ ಹೊಡಿತೀವಿ ಅಂತ ನಮ್ಮೆಲ್ಲ ಆರೋಪ ಮಾಡ್ತೀರಾ? ನೋಡಿ, ಈ ಕಂಪ್ಲೇಂಟ್ ಉದ್ಧವ್ ಠಾಕ್ರೆ ಅವ್ರಿಗೂ ಕೂಡ ಇದೆ. ಅವ್ರು ಹೇಳ್ತಾರೆ 2.5 ವರ್ಷ ಇಬ್ರೂ ಕೂಡ ಮುಖ್ಯಮಂತ್ರಿ ಆಗಿರೋದಕ್ಕೆ ಮಾತಾಗಿತ್ತು. ಆದ್ರೆ ನೀವು ಭರವಸೆನ ಈಡೇರಿಸಲಿಲ್ಲ. ಮತ್ತೆ ಉದ್ಧವ್ ಠಾಕ್ರೆ ಅವರು ಹೇಳಿಕೆ ಕೂಡ ಕೊಟ್ರು. ಈ ಬಿಜೆಪಿಯವರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು. ನೋಡಿ, ಇದಂತೂ ತಪ್ಪು ಅಂತಾನೆ ಹೇಳ್ಬೇಕು. ಬಿಜೆಪಿಗೆ ಅವರು ಮೋಸ ಮಾಡಿದ್ರು. ವಿಧಾನಸಭೆಯ ಕ್ಯಾಂಪೇನ್ ನಡೀತಾ ಇತ್ತು. ಈ ಕ್ಯಾಂಪೇನ್ನಲ್ಲಿ ಎಲ್ಲ ಕಡೆ ಎಲ್ಲ ಸಭೆಯಲ್ಲೂ ಹೇಳಲಾಯಿತು, ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮುಖ್ಯಮಂತ್ರಿ ರೂಪದಲ್ಲಿ ನಾವು ತೋರಿಸಿದ್ವಿ, ಅವರ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ವಿ. ಅವರ ನಾಯಕತ್ವದಲ್ಲೇ ಎಲ್ಲ ಭಾಷಣಗಳಲ್ಲೂ ನಾವು ಹೇಳಿದ್ವಿ, ಮೇಲೆ ನರೇಂದ್ರ ಅಂದ್ರೆ ಡೆಲ್ಲಿನಲ್ಲಿ ನರೇಂದ್ರ ಮೋದಿಯವರು, ಮತ್ತೆ ಕೆಳಗೆ ದೇವೇಂದ್ರ ಅಂತ. ಅವರ ಶಿವಸೇನೆಯ ಎಲ್ಲ ನಾಯಕರು ಸಭೆನಲ್ಲಿರ್ತಿದ್ರು. ಆಗ ಯಾರು ಕೂಡ ಅಬ್ಜೆಕ್ಟ್ ಮಾಡಲಿಲ್ಲ. ಯಾವುದೇ ಸಭೆಯಲ್ಲೂ 2.5 ವರ್ಷದ ಮಾತುಕತೆನೇ ನಡೆದಿರಲಿಲ್ಲ. ಬೆನ್ನಿಗೆ ಚೂರಿ ಹಾಕಿದ್ದು ಅವರು ನಮಗ್ ಹಾಕಿದ್ರು. ಅಂದ್ರೆ ಒಂದ್ ರೀತಿಲಿ ನಮ್ಗೆ ಮೋಸ ಮಾಡಿದ್ರು. ನೇರವಾಗಿ ಚೀಫ್ ಮಿನಿಸ್ಟರೇ ಆಗ್ಬೇಕು ಅಂತ ದುರಾಸೆ ಪಟ್ರು. ಅವರ ಜೀವನದ ದೊಡ್ಡ ಕನಸು ಅಲ್ಲಿ ನನ್ಸಾಗೋದ್ರಲ್ಲಿತ್ತು. ಇದು ಅಲ್ಲಿ ನಡೆದಂಥ ಕತೆ ಆಗಿತ್ತು. ನೋಡಿ ನಡ್ಡಾ ಅವರೇ, ನೀವು ಈಗ್ಲೂ ಕೂಡ ಒಬ್ಬ ಶಿವ ಸೈನಿಕನನ್ನ ಮುಖ್ಯಮಂತ್ರಿ ಮಾಡಿ ಏಕನಾಥ್ ಶಿಂದೆನ ಹೇಳಿ. ನೀವು ಮೊದಲೇ ಉದ್ಧವ್ ಅವ್ರನ್ನ ಮಾಡಿದಿದ್ರೆ ಜಗಳನೇ ಆಗ್ತಾ ಇರ್ಲಿಲ್ಲ. ನಮ್ಮ ಅಲಯನ್ಸ್ ನಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕಿತ್ತು. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅವ್ರನ್ನೇ ಮುಖ್ಯಮಂತ್ರಿ ಅಂತ ಕೂಡ ಹೇಳಿದ್ವಿ. ಈಗ ಈ ಏಕನಾಥ ಶಿಂದೆ ಅವ್ರ ಬಗ್ಗೆ ಹೇಳೋದಾದ್ರೆ, ಈ ಹೊಸ ಅಲಯನ್ಸ್ ಏನಾಗಿದೆ, ಇದರಲ್ಲಿ ಅವ್ರೀಗ ಮುಖ್ಯಮಂತ್ರಿ ಆಗಿದ್ದಾರೆ. ನೋಡಿ, ಶಿವಸೇನೆ ಚಿಕ್ಕದಾಗ್ತಾ ಹೋಗ್ತಾ ಇತ್ತು. ಪರಿಸ್ಥಿತಿ ಇಲ್ಲೂ ಹಾಗೆ ಇತ್ತು. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪಕ್ಷ ದೊಡ್ಡದಾಗ್ತಾ ಹೋಗ್ತಾ ಇತ್ತು. ಅವ್ರಿಗೆ ಭಯ ಆಗಿರ್ಬೋದಲ್ಲ, ನಮ್ಮ ಪಕ್ಷನ ಮುಗಿಸ್ಬಿಡ್ತಾರೆ ಅಂತ. ಈಗ ನಾನು ಅವ್ರಿಗೆ ಟ್ಯೂಷನ್ ತಗೋಬೇಕಾ ಇಲ್ಲ ಸಲಹೆ ಕೊಡ್ಬೇಕಾ? ನೋಡಿ, ಅದ್ಯಾವುದು ನನ್ನ ಕೆಲಸ ಅಲ್ಲ. ಆದ್ರೆ ಅವರು ಒಂದು ಯೋಚನೆ ಮಾಡಬೇಕು, ಅವರ ಪಾರ್ಟಿ ಯಾಕೆ ಕುಸಿದು ಹೋಗ್ತಿದೆ ಅಂತ. ಅವರು ಬೆಳಿಬೇಕು ಅಂದ್ರೆ ಅವರೇ ಏನಾದ್ರೂ ಪ್ರಯತ್ನ ಪಡಬೇಕು. ಇನ್ನು ಭಾರತೀಯ ಜನತಾ ಪಾರ್ಟಿ ವಿಷಯ ಹೇಳೋದಾದ್ರೆ, ನಾವು ಬೆಳೆಯೋದ್ರಲ್ಲಿ ಅಂದ್ರೆ ನಮ್ಮ ಸ್ಪ್ಯಾನ್ ಅನ್ನ ದೊಡ್ಡದಾಗಿಸೋದ್ರಲ್ಲಿ, ನಮ್ಮ ಏರಿಯಾ ದೊಡ್ಡದ್ ಮಾಡೋದ್ರಲ್ಲಿ, ಸಾಕಷ್ಟು ಜನರನ್ನ ಬೆಸೆಯೋದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಉಳಿಯೋದಿಲ್ಲ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಇದರೊಂದಿಗೆ ನಡೀತಾ ಈ ದೇಶದಲ್ಲಿ ರಾಜನೀತಿಯನ್ನ ಬದಲಿಸ್ತೀವಿ. ನಡ್ಡಾ ಅವರೇ, ಅದು ಚಿಕ್ಕದಾಗ್ತಾ ಹೋಗ್ತಾ ಇತ್ತು, ಆದ್ರೆ ನಿಧಾನಕ್ಕಾಗ್ತಾ ಇತ್ತು. ಆದ್ರೆ ನೀವಂತೂ ಒಂದೇ ಹೊಡೆತಕ್ಕೆ 40 MLAಗಳನ್ನ ಕರ್ಕೊಂಡು ಬಂದು ಒಂದೇ ಸಲ ಚಿಕ್ಕದ್ ಮಾಡ್ಬಿಟ್ರಿ. ಕುಟುಂಬ ಉಳಿಸ್ಕೊಳ್ಳೋದು ಯಾರ ಜವಾಬ್ದಾರಿ? ಅವ್ರನ್ನ ನಾವು ಚಿಕ್ಕದಾಗಿ ಮಾಡಿದ್ವಾ? ಅವರಾಗೆ ಬಂದು ಸರ್ಕಾರ ಮಾಡೋಣ ಅಂತ ಹೇಳಿದ್ರು. ಈಗ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ಈಗ ವಾಪಸ್ ಟ್ರ್ಯಾಕ್ಗೆ ಬರ್ತಾ ಇದೆಯಲ್ಲ, ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆಯಲ್ಲ, ಕರಪ್ಷನ್ ಫ್ರೀ ಗವರ್ಮೆಂಟ್ ರೂಪದಲ್ಲಿ ಜನರ ಸೇವೆ ಮಾಡ್ತಾ ಇದೆ. ಒಳ್ಳೆ ಕೆಲಸಕ್ಕಾಗಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡ್ವಲ್ಲ. ನಿಮ್ಮಲ್ಲಿರೋ ಹುಳುಕನ್ನ ನೀವು ಕಂಡುಹಿಡಿಬೇಕು. ಅದು ನಿಮಗ್ ಗೊತ್ತಾಗಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ನೀವು ನಿಮ್ಮ ಮಂತ್ರಿಗಳನ್ನ ಭೇಟಿ ಆಗದೆ ಇದ್ರೆ, ನಿಮ್ಮ ಮಂತ್ರಿಗಳನ್ನ ನೀವು ಗಂಟೆಗಟ್ಲೆ ಕಾಯಿಸಿದ್ರೆ, ನಿಮ್ ಜೊತೆಲಿ ಕೆಲಸ ಮಾಡೋರ್ ಜೊತೆ ಮಾತುಕತೆನೇ ಆಡ್ದಿದ್ರೆ. ನೋಡಿ, ಅವರಂತೂ ಹೇಳ್ತಾರೆ ಶಿಂದೆ ಜೊತೆಗೆ 7-8 MLAಗಳಂತೂ ಇದ್ರು. ಮಿಕ್ಕಂತ MLAಗಳನ್ನ ದೇವೇಂದ್ರ ಫಡ್ನವೀಸ್ ಅವರು, ನಾವು ಆಮಿಷ ಅಂತ ಹೇಳ್ತೇವೆ, ಆಮಿಷ ಒಡ್ಡಿ ಖರೀದಿ ಮಾಡ್ಬಿಟ್ರು. ನೀವು ಯಾರ ಮೇಲ್ ಬೇಕಿದ್ರೂ ಆರೋಪ ಮಾಡ್ಬೋದು. ನಿಮ್ ಜೊತೆ ನಾನಿಲ್ಲ ಈಗ ಅಂತ ನನ್ನನ್ನ ಭ್ರಷ್ಟಾಚಾರಿ ಕೂಡ ಅನ್ಬೋದು. ಅದ್ ಸರಿಯಲ್ಲ ಅಲ್ವಾ? ಆದ್ರೆ ದೇವೇಂದ್ರ ಫಡ್ನವೀಸ್ ಅವರ ವೈಫ್ ಇದಾರಲ್ಲ ಅಮೃತ, ಅವ್ರು ಹೇಳ್ತಾ ಇದ್ರು, ದೇವೇಂದ್ರ ಫಡ್ನವೀಸ್ ಕಪ್ಪು ಕೋಟ್ ಹಾಕೊಂಡು ಶರ್ಲಾಕ್ ಹೋಮ್ ತರ ಕಪ್ಪು ಕನ್ನಡಕ ಹಾಕೊಂಡು ರಾತ್ರಿನಲ್ಲಿ MLAಗಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ರು ಅಂತ. ನೋಡಿ, ಅದೆಲ್ಲದಕ್ಕೂ ಮುಂಚೆ ಕೆಲವು ವಿಷಯಗಳನ್ನ ರಹಸ್ಯವಾಗಿ ಇಡಲಾಗತ್ತೆ. ಅದರಿಂದ ಆ ರೀತಿ ನಾವು ಭೇಟಿ ಆಗ್ಬೇಕಾಗತ್ತೆ. ಹಾಗಂತ ನಾವು ಕಪ್ಪು ಕನ್ನಡಕ ಹಾಕೊಂಡು ಬೆನ್ ಹಿಂದೆ ವ್ಯವಹಾರ ಮಾಡೋಂಥವ್ರಲ್ಲ. ಮತ್ತೆ ಮುಂಬೈಯಲ್ಲಿ ಅದರ ಅವಶ್ಯಕತೆ ಕೂಡ ಇಲ್ಲ. ನಾವು ಎಲ್ಲಿ ಬೇಕಿದ್ರು, ಎಂಥ ಜಾಗದಲ್ಲಿ ಬೇಕಿದ್ರು ಕೂತು ಮಾತುಕತೆ ಮಾಡ್ಬೋದಲ್ವಾ? ನೋಡಿ, ಒಂದು ರಹಸ್ಯ ಇದೆ, ಅದನ್ನ ನೀವಿವತ್ತು ಹೇಳಲೇಬೇಕು. ದೇವೇಂದ್ರ ಫಡ್ನವೀಸ್ ಅವರು ತುಂಬಾ ದೊಡ್ಡ ರೋಲನ್ನ ಪ್ಲೇ ಮಾಡಿದ್ರು ಏಕನಾಥ್ ಶಿಂದೆನ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ. ಕುದುರೆಯನ್ನ ಸಿದ್ಧಪಡಿಸಿದ್ದು ಫಡ್ನವೀಸ್ ಅವರು, ಆದ್ರೆ ಶಿಂದೆನ ವರನನ್ನಾಗಿ ಮಾಡಿದ್ ನೀವು. ನೋಡಿ, ದೇವೇಂದ್ರ ಫಡ್ನವೀಸ್ ಅವರು ಕುದುರೆನ ತಮಗೋಸ್ಕರ ಅಲಂಕಾರ ಮಾಡ್ಕೊಂಡಿರ್ಲಿಲ್ಲ. ಯಾಕಂದ್ರೆ ಅಲ್ಲಿದ್ದಂತ ವಾತಾವರಣ ಏನಿತ್ತು, ಮತ್ತೆ ಮುಂದೆ ಬರುವಂತ ಸರ್ಕಾರದಲ್ಲಿ ಅಲ್ಲಿ ಏಕನಾಥ್ ಶಿಂದೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ಬೇಕು ಅಂತಿದ್ವಿ. ಅದೇ ರೀತಿ ನಿರ್ಧಾರ ಆಗಿತ್ತು. ಅದರ ಪ್ರಕಾರ ಅವರೇ ಮುಖ್ಯಮಂತ್ರಿ ಆದ್ರು. ಆದ್ರೆ ನೀವ್ ಇದನ್ ಹೇಳಿ ಅವ್ರನ್ನ ಡೆಪ್ಯೂಟಿ CM ಮಾಡೋದಕ್ಕೆ ಯಾಕೆ ಫೋರ್ಸ್ ಮಾಡಿದ್ರಿ? ನೀವೇ ಫೋನ್ ಮಾಡಿದಲ್ವಾ ಅವರು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ? ಹೌದು, ಅವರು ಆ ರೀತಿ ನಿರ್ಧಾರ ಏನ್ ಮಾಡಿರ್ಲಿಲ್ಲ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ. ಆದ್ರೆ ನಮಗನ್ನಿಸ್ತು, ಒಬ್ಬ ಅನುಭವಿ ವ್ಯಕ್ತಿ, ಮಹಾರಾಷ್ಟ್ರದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಂಥ ಒಬ್ಬ ವ್ಯಕ್ತಿ, ಹಾಗೆ ಮಹಾರಾಷ್ಟ್ರದ
ಎಲ್ಲ ಗವರ್ನೆನ್ಸ್ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರೋಂಥವ್ರು. ಅವರು ಈ ಮಂತ್ರಿಮಂಡಲದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಮಗನಿಸ್ತು. ಮತ್ತೆ ಹಾಗೆ ನಿರ್ಧಾರ ಮಾಡಿದ ಪ್ರಕಾರ ಏಕನಾಥ್ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ವಿ. ಹಾಗಾಗಿ ಇವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ಲಿ ಅಂತ ಅಂದ್ಕೊಂಡ್ವಿ. ಮತ್ತೆ ನಿಜ ಹೇಳ್ಬೇಕು ಅಂದ್ರೆ ನಾನು ನಿಜವಾಗ್ಲೂ ದೇವೇಂದ್ರ ಅವ್ರನ್ನ ಹೊಗಳ್ಬೇಕು, ಅವ್ರನ್ನ ಅಭಿನಂದಿಸ್ಲೂಬೇಕು. ಒಬ್ಬ ಕಾರ್ಯಕರ್ತನಾಗಿ ನಾನು ಅವರಿಗೆ ಏನನ್ನ ಹೇಳಿದ್ನೋ ಅದನ್ನ ಅವರು ಒಂದೇ ಒಂದು ಚಕಾರ ಎತ್ತದೆ, ಯಾವುದೇ ಕೂಡ ಷರತ್ತು ಹಾಕದೆ ಆದ್ರೆ ಗೀದ್ರೆ ಅಂತ ಏನು ಹೇಳ್ದೆ, ಇದ್ ನಿಮ್ಮ ಆದೇಶ, ನಾನು ಪಾಲಿಸ್ತೀನಿ ಅಂದ್ರು. ಮತ್ತೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಅನ್ನ ಹಾಗೊಪ್ಕೊಂಡ್ರು. ಉದ್ಧವ್ ಅವ್ರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಈಗೇನಾದ್ರೂ ದಾರಿ ಇದೆಯಾ? ಶಿವಸೇನೆ 2 ಬಣಗಳು ಒಟ್ಟಾದ್ರೆ ಬಿಜೆಪಿ ಜೊತೆಗೆ ಹೋರಾಡಬೇಕಾಗತ್ತೆ. ಆ ಥರ ಪರಿಸ್ಥಿತಿ ಮತ್ತೆ ಬರುತ್ತೆ ಅಂತ ನನಗಂತೂ ಅನ್ಸೋದಿಲ್ಲ. ಯಾಕಂದ್ರೆ ಈಗಿರೋ ಅಂತ ವ್ಯವಹಾರ ವಾತಾವರಣ ಅದಕ್ಕೆ ಆಸ್ಪದ ಕೊಡಲ್ಲ. ಮತ್ತೆ ನಾವು ಮುಂದುವರಿಬೇಕು. ಆದ್ರೆ ಮುಂದುವರಿಯೋದಕ್ಕೆ ಮತ್ತೆ ಅವ್ರ ಜೊತೆ ಹೋಗುವಂತ ಅವಶ್ಯಕತೆ ನಮಗಂತೂ ಕಾಣ್ತಿಲ್ಲ. ಹಾಗೆ ಹೋಗ್ತೀವಿ. ಈಗಿರೋರ್ ಜೊತೆ ನಮ್ಮ ಸಂಬಂಧ ತುಂಬಾ ಚೆನ್ನಾಗಿದೆ, ಅದು ಹಾಗೆ ನಡ್ಕೊಂಡು ಹೋಗುತ್ತೆ ಕೂಡ. ಪಂಜಾಬ್ನಲ್ಲಿ ನೀವು ಸಾಕಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡ್ರು ಕೂಡ ಮುಂದುವರಿಯೋದಕ್ಕಾಗ್ಲಿಲ್ಲ. ಈಗ ನೋಡಿ ಮುಂದುವರಿತೀವಿ. 73 ಸೀಟ್ಗೆ ಸ್ಪರ್ಧೆ ಮಾಡಿ ಗೆದ್ದಿದ್ 2ರಲ್ಲೇ. ಇದಕ್ಕೆ ಮೊದಲು ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಅಕಾಲಿ ದಳನ ಬಿಟ್ಬಿಡಿ ಅಂತ ಹೇಳ್ತಿದ್ರು. ಅದರ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ನೀವು ಏಕಾಂಗಿಯಾಗಿ ಚುನಾವಣೆಗೆ ಹೋಗಿ ಅಂದ್ರು. ಆದ್ರೆ ನಾವುಗಳು NDA ಧರ್ಮನ ಪಾಲನೆ ಮಾಡ್ತಾ ಮೋದಿ ಅವರು ಆ ರೀತಿ ಮಾಡೋದು ಬೇಡ ಅಂದ್ರು. ಅಕಾಲಿ ದಳ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಪಾರ್ಟ್ನರ್. ಪ್ರಕಾಶ್ ಸಿಂಗ್ ಬಾದಲ್ ಈಸ್ ದಿ ಓಲ್ಡೆಸ್ಟ್ ಪಾರ್ಟ್ನರ್. ಅದನ್ನ ನಾವು ಗಮನದಲ್ಲಿಟ್ಟುಕೊಂಡು ಅವರನ್ನ ನಾವು ಚುನಾವಣೆಯಲ್ಲಿ ಬಿಡೋದಿಲ್ಲ ಅಂತ ಹೇಳಿದ್ವಿ. ಹಾಗೆ ಮಾಡಿದ್ವಿ ಕೂಡ. ನಮ್ಗೆ ನಷ್ಟ ಆದ್ರೂ ಪರವಾಗಿಲ್ಲ, ನಾವು ಹಾಗೆ ಮಾಡಿದ್ವಿ. ಅವ್ರ ಜೊತೆ ಚುನಾವಣೆ ಎದುರಿಸಿದ್ವಿ, ನಮಗ್ ನಷ್ಟ ಆಯ್ತು. ಆಮೇಲೆ ನಾವು ಪ್ರತಿಪಕ್ಷ ಆದ್ವಿ. ಮಾತು ಅಲ್ಲಿಗೆ ಮುಗಿಲಿಲ್ಲ. ನೋಡಿ, ಅವರು ನಮ್ಮ ಅಲಯನ್ಸ್ ಆಗಿದ್ರು, ಅವ್ರು ನಮ್ಮ ಪಾರ್ಟ್ನರ್ ಕೂಡ. ಕೃಷಿ ವಿಷಯವಾಗಿ ಹರ್ಸಿಮ್ರತ್ ಕೌರ್ ಅವರು ಕೃಷಿ ಮಂತ್ರಿ ಏನಾಗಿದ್ದಾರೆ. ಈ ಕೃಷಿ ಕಾನೂನು ಬಂದಾಗ ಅವರು ಕ್ಯಾಬಿನೆಟ್ನ ಪಾರ್ಟ್ ಅಂಡ್ ಪಾರ್ಸಲ್ ಆಗಿದ್ರು. ಅವರು ಅಲ್ಲಿ ತಮ್ಮ ಪಾತ್ರವನ್ನ ನಿರ್ವಹಿಸಿದ್ರು. ಮತ್ತೆ ಆ ಕಾನೂನು ಕೂಡ ಪಾಸ್ ಆಯ್ತು. ಅದಕ್ಕೆ ವಿರೋಧ ವ್ಯಕ್ತ ಆದಾಗ ಅಕಾಲಿ ದಳ ನಮ್ಮಿಂದ ದೂರ ಆಯ್ತು. ನಾವು ಹೇಳಿದ್ವಿ, ನೋಡಿ ನೀವು ಹೋಗ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಹೋಗಿ. ಇಷ್ಟು ಸಮಯದ ತನಕ ಈ ಅಲಯನ್ಸ್ಗೋಸ್ಕರ ನಾವು ನಗರದ 170 ಸೀಟ್ಗಳಲ್ಲಿ ಕೇವಲ 23ರಲ್ಲಿ ಚುನಾವಣೆಗೆ ನಿಂತಿದ್ವಿ. ಅಷ್ಟು ಕಡಿಮೆ. ನಾವು ಬರೀ ನಗರದಲ್ಲಿ ಕಂಟೆಸ್ಟ್ ಮಾಡ್ತಿದ್ವಿ, ಹಳ್ಳಿಗಳಿಗೆ ಹೋಗೇ ಇರಲಿಲ್ಲ. ಈಗ ನಾವು ಅವರ ಅಲಯನ್ಸ್ ಇಂದ ಹೊರಗೆ ಬಂದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಮೊದಲನೇ ಬಾರಿಗೆ 173 ಸೀಟ್ಗಳಲ್ಲೂ ಸಹ ಈಗ ನಿಂತಿದೆ. ಮುಂದಿನ ಸಮಯಗಳಲ್ಲಿ ಪಂಜಾಬ್ನಲ್ಲಿ ಭಾರತೀಯ ಜನತಾ ಪಾರ್ಟಿನೇ ಆಲ್ಟರ್ನೇಟ್ ಆಗ್ತಾ ಇದೆ. ಮತ್ತೆ ಅದಾಗತ್ತೆ. ಮತ್ತೆ ಮುಂದಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿದೇ ಆಗಿರುತ್ತೆ. ನಡ್ಡಾ ಅವರೇ, ನೀವು ಮೈತ್ರಿ ಬಗ್ಗೆ ಹೇಳಿದಂತ ನಿಮ್ಮೆಲ್ಲ ಮಾತುಗಳನ್ನ ಕೇಳೋದಕ್ಕೆ ಖುಷಿ ಆಗತ್ತೆ. ಆದ್ರೆ ಫ್ಯಾಕ್ಟ್ ಏನು? ಕಳೆದ 8 ವರ್ಷಗಳಲ್ಲಿ 19 ದಳಗಳು ಹೀಗೆ NDA ಜೊತೆಗಿದ್ವು. ಆದ್ರೆ ಈಗ ಇಲ್ಲ. ನಾವಂತೂ ಯಾರನ್ನೂ ಕಳಿಸಿಲ್ಲ, ನಾವು ಕಳಿಸೋದು ಕೂಡ ಇಲ್ಲ. ನಡ್ಡಾ ಅವರೇ, ನೀವ್ ಹೇಳಿದಂತ ಹೇಳಿಕೆ ನನ್ನ ಹತ್ರ ಇದೆ. ನೀವ್ ಹೇಳಿದ್ರಿ ದೇಶದ ಎಲ್ಲಾ ಪಾರ್ಟಿಗಳು ಮುಗಿದು ಹೋಗುತ್ತವೆ, ಕೇವಲ ಬಿಜೆಪಿ ಉಳ್ಕೊಳ್ಳುತ್ತೆ. ನಾವೇನಾದ್ರೂ ವಿಚಾರಧಾರೆ ಮೇಲೆ ಮುಂದುವರೆದ್ರೆ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ನಿರ್ಮೂಲನೆ ಆಗೋಗುತ್ತೆ. ನಾನು ಹೇಳ್ತೀನಿ, ಎಲ್ಲಕ್ಕಿಂತ ಮೊದಲು ನಾವು ಅರ್ಥ ಮಾಡ್ಕೋಬೇಕಿರೋದು ನ್ಯಾಷನಲ್ ಪಾರ್ಟೀಸ್ ನಿಧಾನಕ್ಕೆ ಯಾಕೆ ಶ್ರಿಂಕ್ ಆಗ್ತಿದೆ ಅನ್ನೋದನ್ನ. ಕಾಂಗ್ರೆಸ್ ಪಾರ್ಟಿ ಏನಿದೆ ಅದು ರಾಷ್ಟ್ರೀಯ ಪಾರ್ಟಿಯಾಗಿ ರೀಜನಲ್ ಆಸ್ಪಿರೇಷನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ನೋಡ್ಬೋದು, ತಮಿಳ್ನಾಡಲ್ಲಿ ಕಾಂಗ್ರೆಸ್ನ ಸರ್ಕಾರ ಇರ್ತಾ ಇತ್ತು. ಎಲ್ಲ ಚೀಫ್ ಮಿನಿಸ್ಟರ್ಗಳು ಕಾಂಗ್ರೆಸ್ನವರೇ ಆಗಿರ್ತಿದ್ರು. 60 ವರ್ಷದ ಹಿಂದೆ ಒಂದು ರೀಜನಲ್ ಪಾರ್ಟಿ ಅವ್ರನ್ನ ಅಧಿಕಾರದಿಂದ ಆಚೆ ಹಾಕ್ತು. 60 ವರ್ಷಗಳಾಗಿದೆ, ದೇ ಆರ್ ನಾಟ್ ಏಬಲ್ ಟು ರೀಗೇನ್ ದರ್ ಸ್ಟೇಟ್. ಆಂಧ್ರಪ್ರದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇರ್ತಿತ್ತು. ಆಂಧ್ರಪ್ರದೇಶನ ನೀವು ಇಬ್ಬಾಗ ಮಾಡಿದ್ರಿ. ಈಗ ನೀವು ಆಂಧ್ರಪ್ರದೇಶದಲ್ಲೂ ಇಲ್ಲ, ತೆಲಂಗಾಣದಲ್ಲೂ ಇಲ್ಲ. 2 ಜಾಗದಿಂದನೂ ಹೊರ ಹಾಕಲ್ಪಟ್ರಿ. ಯಾರು ಬಂದ್ರು? ಒಂದು ಜಾಗದಲ್ಲಿ YSR ಪಾರ್ಟಿ ಬಂತು ಆಂಧ್ರಪ್ರದೇಶದಲ್ಲಿ, ಇನ್ನೊಂದು ಕಡೆ ತಮಿಳುನಾಡಲ್ಲಿ AIDMK DMK ಬಂತು, ತೆಲಂಗಾಣದಲ್ಲಿ KCR ಪಾರ್ಟಿ ಬಂತು, ಚಂದ್ರಶೇಖರ್ ರಾವ್ ಅವರ ಪಾರ್ಟಿ ಬಂತು, ತೆಲಂಗಾಣ ರಾಜ್ಯ ಸಮಿತಿ ಬಂದಿತ್ತು. ಈಗದು ಭಾರತೀಯ ರಾಜ್ಯ ಸಮಿತಿ ಆಗಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ಯಾರು ಬಂದ್ರು? ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರು ಬಂದ್ರು, ತೃಣಮೂಲ ಕಾಂಗ್ರೆಸ್ ಬಂತು. ಉತ್ತರ ಪ್ರದೇಶದಲ್ಲಿ ನೀವು ಅಷ್ಟು ವರ್ಷಗಳಿಂದ ರಾಜ್ಯಭಾರ ಮಾಡಿದ್ರಿ, ನಿಮ್ಮದೇ ಚೀಫ್ ಮಿನಿಸ್ಟರ್ಗಳಿರ್ತಾ ಇದ್ರು. ಉತ್ತರ ಪ್ರದೇಶದಲ್ಲಿ ಈಗ ನಿಮ್ಮ ನೆಲೆನೇ ಇಲ್ದಂಗ ಆಗೋಗಿದೆಯಲ್ಲ, ಅಲ್ಲೂ ಕೂಡ ಈಗೊಂದು ರೀಜನಲ್ ಪಾರ್ಟಿ ಬಂದಿದೆ, ಸಮಾಜವಾದಿ ಪಾರ್ಟಿ. ಈ ರೀಜನಲ್ ಪಾರ್ಟೀಸ್ ಏನಿದೆ ಅವು ನಿಧಾನವಾಗಿ ದೇ ಆರ್ ಬಿಕಮಿಂಗ್ ಫ್ಯಾಮಿಲಿ ಪಾರ್ಟೀಸ್. ಮತ್ತೆ ಫ್ಯಾಮಿಲಿ ಪಾರ್ಟಿ ಆಗಿರೋದ್ರಿಂದ ನಾನು ಹೇಳೋ ಪ್ರಕಾರ ಅದು ಅನ್ಸೈಂಟಿಫಿಕ್, ಅದು ಭಾರತದಲ್ಲಿ ಇರೋ ಹಾಗೆ ಇಲ್ಲ. ಹಾಗಾಗಿ ರೀಜನಲ್ ಪಾರ್ಟಿಗಳು ತಾವಾಗೆ ಸಮಾಪ್ತಿಯಾಗಿ ಹೋಗುತ್ತವೆ. ಕೆಲವೊಮ್ಮೆ ಅಣ್ಣ ತಮ್ಮಂದ್ರೆ ಜಗಳ ಆಡ್ತಾರೆ, ಕೆಲವೊಮ್ಮೆ ಚಿಕ್ಕಪ್ಪ ದೊಡ್ಡಪ್ಪ ಆಡ್ತಾರೆ, ಕೆಲವೊಮ್ಮೆ ಅಪ್ಪ ಮಗನೇ ಆಡ್ತಾರೆ. ಇದು ರೀಜನಲ್ ಪಾರ್ಟೀಸ್ ಅಂದ್ರೆ ಫ್ಯಾಮಿಲಿ ಪಾರ್ಟಿಗಳ ಕಥೆ ಆಗಲಿದೆ. ಯಾಕಂದ್ರೆ ಭಾರತದ ಜನತೆಗೆ
ಭಾರತೀಯ ಜನತೆ ಈ ಫ್ಯಾಮಿಲಿ ಪಾರ್ಟಿಗಳನ್ನ, ಪರಿವಾರದ ಪಾರ್ಟಿಗಳನ್ನ ಖಂಡಿತವಾಗ್ಲೂ ರಿಜೆಕ್ಟ್ ಮಾಡುತ್ತೆ. ಹಾಗಾಗಿ ಬಿಜೆಪಿ ಮುನ್ನುಗ್ಗತ್ತೆ. ನಡ್ಡಾ ಅವರೇ, ನೀವು ಈ ಮಾತನ್ನ ಹೇಳ್ತೀರಲ್ಲ, ಎಲ್ಲ ಪ್ರಾದೇಶಿಕ ಪಕ್ಷಗಳು ನಿರ್ಮೂಲನೆ ಆಗತ್ತೆ, ಪರಿವಾರದ ಪಕ್ಷಗಳು ನಿರ್ಮೂಲನೆ ಆಗತ್ತೆ, ಕೇವಲ ಬಿಜೆಪಿ ಮಾತ್ರ ಉಳ್ಕೊಳ್ಳುತ್ತೆ ಅಂತ. ಮುಗಲೇ ಆಜಂನ ಒಂದು ಡೈಲಾಗ್ ನೆನಪಾಗತ್ತೆ, ಮನಸ್ಸಲ್ಲಿದ್ದಂತ ಮಾತು ನಾಲ್ಗೆಲ್ ಬಂತು. ನೋಡಿ, ಇವೆಲ್ಲ ನಿರ್ಮೂಲನೆ ಆಗ್ಬೇಕು ಅಂತ ಇಲ್ಲ ಇಲ್ಲ, ಇಷ್ಟಪಡ್ತೀರಾ? ನಾನು ಅದಕ್ಕೆ ಆಸೆ ಪಡೋದಿಲ್ಲ. ನೋಡಿ, ನಾನು ಅವ್ರಿಗೆ ಹೇಳ್ತಿದ್ದೀನಿ, ನೋಡಿ, ಐ ಬಿಲೀವ್ ಇನ್ ಹೆಲ್ತಿ ಕಾಂಪಿಟೇಷನ್. ಹೆಲ್ತಿ ಕಾಂಪಿಟೇಷನ್ ಅಂದ್ರೆ ನನಗೂ ಇಷ್ಟ. ಆದ್ರೆ ನನಗ್ ಕಾಣಿಸೋ ಪ್ರಕಾರ ಇಲ್ಲಿರೋಂತ ಈ ಪಾರ್ಟಿಗಳೆಲ್ಲ ಸಣ್ಣ ಗೋಲ್ಸ್ನ ಇಟ್ಕೊಂಡು ಮುಂದುವರಿಬೇಕು ಅಂತಿದ್ದಾರೆ. ಹಾಗಾಗಿ ನೀವು ನಮ್ಮ ದೊಡ್ಡ ಗೋಲ್ಗಳ ವಿರುದ್ಧ ಹೇಗ್ ತಾನೇ ಮ್ಯಾಚ್ ಮಾಡ್ತೀರಾ? ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನೀವು ಕೂಡ ಮುಂದುವರಿರಿ, ನನಗೇನು ಸಮಸ್ಯೆ ಇಲ್ಲ. ಆದ್ರೆ ನೀವಿರೋ ರಸ್ತೆಯಲ್ಲಿ ಬರೋದಾದ್ರೆ ನಮ್ಮನ್ನಂತೂ ತಲುಪೋದಕ್ಕಾಗಲ್ಲ. ನೀವು ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳಿಗೆ ಏನ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನನ್ನ ಹತ್ರ ಕೆಲವು ಆರೋಪಗಳಿವೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಜೆಪಿ ನಡ್ಡಾ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೋಡಿ, ಕಾಂಗ್ರೆಸ್ನಲ್ಲಿರೋರು ಹೇಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಸರ್ಕಾರ ಇದೆ, ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ ತಮ್ಮ MLAಗಳಿಗೆ ನೀವು ರೆಸಾರ್ಟ್ಗೆ ಹೊರಟೋಗಿ, ಇಲ್ದಿದ್ರೆ ದೊಡ್ಡಣ್ಣ ಬರ್ತಾನೆ ಅಂತ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಆರೋಪಗಳನ್ನ ಹೊರಿಸ್ತಾ ಇದ್ದೇವೆ ಜೆಪಿ ನಡ್ಡಾ ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಜೆಪಿ ನಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರು ಉಲ್ಟಾ ಹೊಡೆಯುವುದರಲ್ಲಿ ಅದ್ಭುತರು ಎಂಬುದು. ನೋಡಿ, ಕಾಂಗ್ರೆಸ್ನಲ್ಲಿರೋರು ಹೇಳ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಸರ್ಕಾರ ಇದೆ, ಅದಕ್ಕೆ ಕಾಂಗ್ರೆಸ್ನವ್ರು ಹೇಳ್ತಾರೆ ತಮ್ಮ MLAಗಳಿಗೆ ನೀವು ರೆಸಾರ್ಟ್ಗೆ ಹೊರಟೋಗಿ, ಇಲ್ದಿದ್ರೆ ದೊಡ್ಡಣ್ಣ ಬರ್ತಾನೆ ಅಂತ. ಈಗ ನೋಡಿ, ನಿಮ್ಮ MLA ನಿಮ್ ಜೊತೆನೆ ಇಲ್ಲ ಅಂದ್ರೆ ಅದಕ್ಕೆ ಆ ಪರಿಸ್ಥಿತಿ ಹೇಗ್ ಬರುತ್ತೆ? ನೀವೇ ಮಾಡಿದ್ದಲ್ವಾ? ಇಲ್ಲ, ನಾವು ಮಾಡಿಲ್ಲ. ಇದು ಅವರ ಪರಿವಾರದ ವೀಕ್ನೆಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅವ್ರ ಪಾರ್ಟಿ ಹದಗೆಡ್ತಾ ಇದೆ ಅಂದ್ರೆ ಯಾರು ಅಲರ್ಟ್ ಆಗಿರ್ತಾರೆ ಮತ್ತೆ ಯಾವ ಪಾರ್ಟಿಗಳು ಆಕ್ಟಿವ್ ಆಗಿರುತ್ತೆ ಅವ್ರ ಜೊತೆ ಸೇರ್ಕೋತಾರೆ. ನೋಡಿ, ಚುನಾವಣೆನ ಯಾರೇ ಗೆಲ್ಲಿ, ಆದ್ರೆ ಸರ್ಕಾರ ರಚಿಸೋದು ನಡ್ಡಾ ಮತ್ತೆ ಅಮಿತ್ ಶಾ ಸೇರ್ಕೊಂಡೆ. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಅದು ಆ ರೀತಿ ನಡೆಯಲ್ಲ. ಅವ್ರಾಗೆ ಬಿಟ್ಟು ಬರ್ತೀವಿ ಅಂತ ಅಂದಾಗ ನಾವೇನ್ ಮಾಡಕ್ಕಾಗತ್ತೆ? ನೋಡಿ, ಈಗ ಅದನ್ನ ಬಿಡಿ. ನೋಡಿ, ಹಿಮಾಚಲದಲ್ಲಿ ಹೇಳಿ, ಚುನಾವಣೆ ಆಯ್ತು, ರಿಸಲ್ಟ್ ಬಂತು, ಕಾಂಗ್ರೆಸ್ ಕಂಫರ್ಟೇಬಲ್ ಮೆಜಾರಿಟಿನಲ್ಲಿದೆ. ಆದ್ರೆ ರಾತ್ರಿ ಮೀಟಿಂಗ್ ಆಯ್ತು ಯಾವ ರೆಸಾರ್ಟ್ ನಲ್ಲಿ ಇರೋದು ಅಂತ, ಇಲ್ದಿದ್ರೆ ದೊಡ್ಡಣ್ಣ ಬರ್ತಾನೆ ಬೆಳಿಗ್ಗೆಗೆ. ಅದರ ಅರ್ಥ ಅವರ MLAಗಳು ಅವ್ರ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ತಾನೆ, ಅದಕ್ಕೋಸ್ಕರ ರೆಸಾರ್ಟ್ ಕಳಿಸ್ತಿದ್ದಾರೆ. ನಮ್ಮವ್ರನ್ನ ಯಾಕೆ ನಾವು ಆ ರೀತಿ ನೋಡ್ಕೊಳ್ಳೋದಿಲ್ಲ? ಅವ್ರು ಎಲ್ ಬೇಕಿದ್ರು ಹೋಗ್ತಾರೆ ಬರ್ತಾರೆ. ಹಾಗೆ ನಿಮ್ಗೂ ಕೂಡ ಗೊತ್ತಿದೆ, ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಯಾರಿಗ್ ನಂಬಿಕೆ ಇರುತ್ತೋ ಅವ್ರ ಜೊತೆ ನಾವು ಮುಂದುವರಿತೀವಿ ಅಷ್ಟೇ. ನಮ್ಮಲ್ಲಂತೂ ಯಾರು ಆಗ ಹೋಗೋದಿಲ್ಲ. ಹೋಮ್ ಸ್ಟೇಟ್ ಇದೆಯಲ್ಲ ಹಿಮಾಚಲದಲ್ಲಿ, ಅವರಿಗೆ ಸರ್ಕಾರ ರಚನೆ ಮಾಡೋದು ಅದು ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾನು ಆಗ್ಲೇ ಹೇಳಿದೀನಿ ಎಲ್ಲ ಸಹಕಾರ ಕೊಡ್ತೀವಿ ಅಂತ. ಆದ್ರೆ ನೀವು ನಿಮ್ಮ ಪರಿವಾರದವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅದ್ರ ಬಗ್ಗೆ ನೀವು ಚಿಂತೆ ಮಾಡಿ. ಇದನ್ ಕೇಳಿ ನನಗೆ ಅನುಮಾನ ಬೇಡ, ಖಂಡಿತ ಬೇಡ. ಅಲ್ಲಿ ಏನಾಗುತ್ತೋ ಅದಾಗ್ಲಿ ಬಿಡಿ, ಅದ್ರ ಬಗ್ಗೆ ಈಗಲೇ ಏನು ಹೇಳಿ. ನಾನಂತೂ ಅವ್ರಿಗೆ ತುಂಬಾನೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಫುಲ್ ಸಪೋರ್ಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಪೀಪಲ್ ಆಫ್ ಹಿಮಾಚಲ್ ಪ್ರದೇಶ್ ನಾವು ಕೊಡ್ತೀವಿ ಅಂತ. ಈಗ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು 51 ದಿನ ತಮ್ಮ MLAಗಳನ್ನ ಒಂದು ಹೋಟೆಲ್ನಲ್ಲಿಡುವಂತ ಪರಿಸ್ಥಿತಿ ಇತ್ತು. ಆಮೇಲೆ ಭಯ ಆಯ್ತು. ತುಂಬಾ ಜನ MLAಗಳನ್ನ, ಅಂದ್ರೆ 51 MLAಗಳನ್ನ ಜೈಸಲ್ಮರ್ಗೆ ಕರ್ಕೊಂಡು ಹೋದ್ರು ಪೊಲೀಸ್ನವರ ಕಾವಲಲ್ಲಿ. ಅಂದ್ರೆ ಅಪಾಯ ಇದೆ ಅಂತ ಅಲ್ಲ, ಅವ್ರಿಗೆ ಅಪಾಯ ಇದ್ದಿದ್ದು ಅವ್ರ ಪಾರ್ಟಿಯಿಂದ, ನಮ್ಮಿಂದ ಅಲ್ವಲ್ಲ. ನೋಡಿ, ಅವರ ಪಾರ್ಟಿಲಿದ್ದವರೇ ಕೆಲವ್ರನ್ನ ಡೆಲ್ಲಿಗೆ ಬನ್ನಿ ಅಂತ ಕರೀತಾ ಇದ್ರಲ್ಲ, ನಿಮ್ಗೆ ಅದನ್ ಕೊಡ್ತೀವಿ, ನಿಮ್ಗೆ ಇದನ್ ಕೊಡ್ತೀವಿ ಅಂತ. ಇದರಿಂದ ನಿಮ್ಮ ಮಾರಲ್ ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆಗುತ್ತೆ. ಪಾರ್ಟಿ ಒಳಗೆ ಈ ತರ ಎಲ್ಲ ನಡೆದಾಗ ಕುಸ್ದು ಹೋಗ್ತೀರಾ. ಬರ್ತಿದ್ದವರೆಲ್ಲ ಪಾರ್ಟಿ MLAಗಳೇ ಅಲ್ವಾ, ಅವ್ರನ್ನ ಸಂಭಾಳಿಸೋದು ಯಾರ ಕೆಲಸ? ಅದು ಅವ್ರದೇ ಕೆಲಸ ತಾನೆ. ನಿಮ್ಮಿಂದ ದೂರ ಆಗಿ ಯಾಕೆ ಹೋಗ್ತಿದ್ದಾರೆ ಅವರು? ನೀವ್ ಯಾಕೆ ಆ ಪರಿಸ್ಥಿತಿ ಎದುರಿಸಬೇಕಾಯ್ತು? ಅದು ನಿಮ್ಮ ಕುಟುಂಬದ ಒಳಗಿನ ಸಮಸ್ಯೆ ಅಲ್ಲ. ನೋಡಿ, ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಪಿ ನಡ್ಡಾ ಹಣಬಲದ ಆಧಾರದ ಮೇಲೆ ಸರ್ಕಾರನ ಬೀಳ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. 6 ಸರ್ಕಾರನ ಬೀಳ್ಸಿದ್ದಾಗಿದೆ, 6ನೇದು ಬೀಳೋದ್ರಲ್ಲಿದೆ. ಅದು ಅವ್ರ ಸಮಸ್ಯೆ ತಾನೆ, ಅವ್ರು ಯೋಚನೆ ಮಾಡ್ಬೇಕು. ಅವರಾಗೆ ನಮ್ ಹತ್ರ ಬಂದು ನಿಮ್ ಜೊತೆ ನಾವು ಸರ್ಕಾರ ಮಾಡ್ಬೇಕು ಅಂತ ಅಂದಾಗ ನಾವ್ ಇನ್ನೇನ್ ಹೇಳೋಕ್ಕಾಗತ್ತೆ? ಬೇಡ ಬೇಡ, ಹಾಗೆ ಮಾಡೋದ್ ಬೇಡ ಅಂತ ಹೇಳೋಕ್ಕಾಗತ್ತಾ? ಆ ತರ ಅಂತೂ ನಾವು ಹೇಳೋದಿಲ್ಲ. ನೀವು MLAಗಳನ್ನ ಹೆದರಿಸ್ತೀರಾ? ಖಂಡಿತ ಇಲ್ಲ. ಇಲ್ಲ ಇಲ್ಲ ರಜತ್ಜಿ, ಇಲ್ವಾ, ನಾವು ಆ ರೀತಿ ಎಲ್ಲ ಮಾಡೋದಿಲ್ಲ. ಹೆದರಿಸಿ ಯಾರನ್ನು ನಿಮ್ ಜೊತೆ ಇಟ್ಕೊಳ್ಳೋದಿಕ್ಕೆ ಹಾಗಿದ್ರೆ ಇದು ಹೇಗಾಯ್ತು? ಯಾವಾಗ ನಡ್ಡಾ ಅವರು ಬಿಜೆಪಿ ಅಧ್ಯಕ್ಷರಾದ್ರು 2019ರಲ್ಲಿ ಮೊದಲನೇ ಸಲ ಚಮತ್ಕಾರ ಆಯ್ತು. ಕರ್ನಾಟಕದಲ್ಲಿ ನಿಮಗೆ ಮೆಜಾರಿಟಿ ಇರ್ಲಿಲ್ಲ, ಆದ್ರೆ ಸ್ವಲ್ಪ ದಿನದಲ್ಲೇ ನಿಮ್ದೇ ಸರ್ಕಾರ ಬಂತು. ನೋಡಿ, ನಾನು ಮತ್ತೆ ನಿಮ್ಗೆ ಹೇಳ್ತೀನಿ, ಅಲ್ಲೇನಾಗ್ತಾ ಇತ್ತು ಅಂದ್ರೆ
ಜನ ಈ ಕಾಂಗ್ರೆಸ್ ಪಾರ್ಟಿ ಮತ್ತೆ ಕುಮಾರಸ್ವಾಮಿ ಅವರ ಸಂಬಂಧ ಅದರಲ್ಲಿ ಯಾವ ರೀತಿ ಬಿರುಕು ಮೂಡಿತ್ತೋ ಅದರಿಂದ ಪಾರ್ಟಿಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿತ್ತು. ಯಾವಾಗ ಬೇಕಿದ್ರೂ ಬೀಳ್ಬೋದಿತ್ತು. ನೀವು ಗಮನಿಸಿರ್ಬೋದು ಯಾವ ರೀತಿ ಅವರ ಸ್ಟೇಟ್ಮೆಂಟ್ಸ್ ಇರ್ತಾ ಇತ್ತು. ಕಾಂಗ್ರೆಸ್ ಪಾರ್ಟಿ ಮತ್ತೆ JDS ಮುಂದುವರಿಯುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಮೂಡಿತ್ತು. ಅವರ ಅಲಯನ್ಸ್ ನಡೀದೇ ಇದ್ದಾಗ ಜನ ನಮ್ಮ ಬಳಿ ಬಂದ್ರು. 17 MLAಗಳು ರಾಜೀನಾಮೆ ಕೊಡೋ ಹಾಗೆ ಮಾಡಿದ್ರಿ. ಹೌದು. ಇದನ್ನ ನೀವೇ ಮಾಡ್ಸಿದಲ್ವಾ? ಅಲ್ಲ, ಅವರಾಗೆ ನಮ್ ಜೊತೆ ಬರ್ತೀವಿ ಅಂತ ಅಂದಾಗ ಅಂದ್ರೆ ನೋಡಿ, ಅದಕ್ಕೆ ಕಾನೂನಲ್ಲಿ ಅವಕಾಶ ಇರಲಿಲ್ಲ. ಅವರು ರಾಜೀನಾಮೆ ಕೊಡ್ಲೇಬೇಕಾಗಿತ್ತು. ಆದ್ರೆ ನೀವು ಗಮನಿಸಬೇಕಾಗಿರೋದು ಅವರ ಇಚ್ಛಾಶಕ್ತಿ ಯಾವ ರೀತಿ ಬದಲಾಗಿತ್ತು ಅನ್ನೋದು. ಆಗ್ಲೇ ಗೆದ್ದಿರೋ ಅಂತ MLA ರಿಸೈನ್ ಮಾಡಿ ನಮ್ ಜೊತೆ ಬರ್ಬೇಕು ಅಂತ ಅಂದ್ರೆ ಮತ್ತೆ ಇಲ್ಲೂ ಕೂಡ ಚುನಾವಣೆ ಎದುರಿಸಿ ಮತ್ತೆ ಗೆದ್ದು MLA ಆದ್ರು, ಮತ್ತೆ ಸರ್ಕಾರದಲ್ಲಿ ಭಾಗಿ ಕೂಡ ಆದ್ರು. ಮತ್ತೆ ಇಂಥದ್ದೇ ಇಚ್ಛಾಶಕ್ತಿನ ಮಧ್ಯಪ್ರದೇಶದಲ್ಲೂ ನೋಡಿದ್ವಿ. ಅಲ್ಲೂ ಕೂಡ MLAಗಳು ರಿಸೈನ್ ಮಾಡಿದ್ರು. ಕಾಂಗ್ರೆಸ್ನ ಮೆಜಾರಿಟಿ ಇದ್ದಂತ ಸರ್ಕಾರ ಅಲ್ಲೂ ಕೂಡ. ಮತ್ತದೇ ಹೇಳ್ತೀನಿ ರಜತ್ಜಿ, ನೋಡಿ ಅರ್ಥ ಮಾಡ್ಕೋಬೇಕಿರೋ ವಿಷಯ ಏನಂದ್ರೆ ಪಾರ್ಟಿ ಒಳಗಿರುವಂತ ಇಂಟರ್ನಲ್ ಡೆಮೋಕ್ರಸಿ ಎಷ್ಟು ಹದಗೆಟ್ಟೋಗಿತ್ತು ಅಂತ ಅಂದ್ರೆ ಪಾರ್ಟಿಯಲ್ಲಿ ನೀವು ಹೇಳುವಂತ ಮಾತಿಗೆ ಯಾವುದೇ ಬೆಲೆ ಇರೋದಿಲ್ಲ. ಆದ್ರಿಂದ ನಿಮ್ ಪಾರ್ಟಿಲಿರುವಂತ 15ರಿಂದ 20 MLAಗಳೆಲ್ಲ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಕೊಂಡು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಇಂದ ಸ್ಪರ್ಧೆ ಮಾಡಿ ಗೆದ್ದು ಸರ್ಕಾರದಲ್ಲಿ ಸೇರ್ಕೊಳ್ಳೋಕೆ ತಯಾರಾಗ್ತಾರೆ. ಅವರ ಇಚ್ಛಾಶಕ್ತಿ ಇಷ್ಟೊಂದು ಬಲವಾಗಿದ್ರೆ ಅದರಲ್ಲಿ ನನ್ನ ಗೆಲುವೇನಿದೆ? ಅದು ಅವರ ಸೋಲು ಅಲ್ವಾ? ಅವರಿಂದ ಜನ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದು. ಅವ್ರು ನಮ್ ಜೊತೆ ಬರ್ತೀನಿ ಅಂದಾಗ ನಾವು ಖಂಡಿತ ಅದಕ್ಕೆ ಅವಕಾಶ ಕೊಡ್ತೀವಿ. ನಾನು ಪಾರ್ಟಿ ಜೊತೆ ನಿಭಾಯಿಸ್ಕೊಂಡು ಹೋದೆ. ಕಾಂಗ್ರೆಸ್ನ MLAಗಳನ್ನ ನಮ್ಮ ಪಾರ್ಟಿನಲ್ಲಿ ಸೇರಿಸ್ಕೊಂಡು ಮುಂದುವರೆದೆ. ಅಲ್ಲ ನೋಡಿ, ನಿಮ್ ಮಾತುಗಳೇನೋ ಸತ್ಯನೇ, ಆದ್ರೆ ಅಂದ್ರೆ ಜನ ಸೇರ್ಕೋಬೇಕು ಅಂದಾಗ ನಾನು ಸೇರಿಸ್ಲಿಲ್ಲ ಅಂದ್ರೆ ಅದು ನನ್ ತಪ್ಪಾಗತ್ತೆ ಅಲ್ವಾ? ಹೀಗೆ ಸೇರಿಸ್ಕೊಂಡಿದ್ರ ಬಗ್ಗೆ ಕೇಜ್ರಿವಾಲ್ ಏನ್ ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಕೇಜ್ರಿವಾಲ್ ಹೇಳ್ತಾರೆ, ಬಿಜೆಪಿ ಅವರು 277 MLAಗಳಿಗೆ ರಾಜೀನಾಮೆ ಕೊಡಿಸಿದ್ದಾರೆ. ಪ್ರತಿಯೊಬ್ಬ MLAಗೆ 20 ಕೋಟಿ ಅನ್ಕೊಂಡ್ರು 5,500 ಕೋಟಿ ರೂಪಾಯಿನ ನಡ್ಡಾ ಅವರು ಖರ್ಚು ಮಾಡಿದ್ದಾರೆ. ಕೇಜ್ರಿವಾಲ್ ಅವ್ರ ಮಾತನ್ನ ಯಾರ್ ತಾನೇ ಸೀರಿಯಸ್ ಆಗಿ ತಗೋತಾರೆ ಹೇಳಿ? ಸ್ವತಂತ್ರ ಭಾರತದಲ್ಲಿ ಯಾರಾದ್ರೂ ಯಾವುದಾದ್ರೂ ನಾಯಕ ನಾನು ಸಾಚ ಅಂತ ಬೋರ್ಡ್ ಇಡ್ಕೊಂಡು ಹೋಗ್ಬೇಕಾಗತ್ತೆ ಅಂದ್ರೆ ಅದು ಇವರೊಬ್ಬರೇ ಅಂತ ಹೇಳ್ಬೋದು. ಆ ರೀತಿ ಬೋರ್ಡ್ ಇಡ್ಕೊಂಡು ಹೋದಂತ ನಾಯಕ. ಈಗ ತಾನೇ ನೀವು ಗುಜರಾತಲ್ಲೂ ನೋಡಿದ್ರಿ, ಯಾವ್ದೋ ಕಾಗದ ಹಿಡ್ಕೊಂಡು ಬಂದಿದ್ರು. IBI ರಿಪೋರ್ಟ್ ಕೂಡ ಇದೆ ಅಂತಂದ್ರು. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಆಮ್ ಆದ್ಮಿ ಪಾರ್ಟಿ ಸರ್ಕಾರನೇ ಆಗತ್ತೆ ಅಂದ್ರು. ಇಲ್ಲಿ ನೋಡಿ, ನಾನು ಕಾಗದದಲ್ಲಿ ಬರೆದು ಕೊಡ್ತಾ ಇದ್ದೀನಿ, ನೋಡಿ ಇದನ್ನ ಅಂದ್ರು. ಅಲ್ಲೇನಾಯ್ತು? ಇವ್ರೆಲ್ಲಿ ತಗ್ಲಾಕೊಂಡ್ರು? ಈಗ ಅವರ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿ. ನಾನವ್ರನ್ನ ಪದೇ ಪದೇ ಕೇಳ್ತಾ ಇದ್ದೀನಿ, ಆ ಕಾಗದ ಎಲ್ಲಿದೆ ತೋರಿಸಿ ಅಂತ. ನಾವು ನೋಡ್ತೀವಿ ಅಂತ, ಆದ್ರೆ ಅವರು ಉತ್ತರ ಕೊಡೋಕೆ ತಯಾರಾಗಿಲ್ವಲ್ಲ. ನೋಡಿ, ಈ ರೀತಿಯ ವ್ಯಕ್ತಿಗಳಿಗೆ ಅವ್ರು ಹೇಳ್ತಾರೆ, ಡೆಲ್ಲಿನಲ್ಲಿ ನೀವು ಅವ್ರ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನ ಮಾಡಿದ್ರಿ, MLAಗಳಿಗೆ ರಾಜೀನಾಮೆ ಕೊಡ್ಸೋದಕ್ಕೆ ಪ್ರಯತ್ನ ಮಾಡಿದ್ರಿ, ಆದ್ರೆ ಸಾಧ್ಯ ಕ್ರೆಡಿಬಿಲಿಟಿ ಏನಿದೆ ಅಂತ ಕೇಳ್ತಾ ಇದ್ದೀನಿ. ಹೇಳಿ ನೀವು. ನಾನು ಪಾರ್ಟಿ ಮಾಡಲ್ಲ ಅಂದ್ರು, ಕೊನೆಗೆ ಪಾರ್ಟಿ ಮಾಡಿದ್ರು. ಚುನಾವಣೆಗೆ ನಿಲ್ಲಲ್ಲ ಅಂದ್ರು, ಚುನಾವಣೆಗೆ ನಿಂತರು. ಕಾಂಗ್ರೆಸ್ ಜೊತೆ ಸೇರಲ್ಲ ಅಂದ್ರು, ಕಾಂಗ್ರೆಸ್ ಜೊತೆ ಸೇರಿದ್ರು. ಕ್ರಿಮಿನಲ್ಸ್ಗೆಲ್ಲ ಟಿಕೆಟ್ ಕೊಡಲ್ಲ ಅಂದ್ರು, ಒಬ್ರು ಒಳಗಿದ್ದಾರೆ, ಮಿಕ್ಕವರೆಲ್ಲ ಬೇಲ್ನಲ್ಲಿ ಹೊರಗಿದ್ದಾರೆ. ಮತ್ತೆ ಅವ್ರ ಮೇಲೆ ಕ್ರಿಮಿನಲ್ ಚಾರ್ಜಸ್ಗಳಿವೆ. ಮತ್ತೆ ನೀವೆಲ್ಲರೂ ಆ ಎಪಿಸೋಡು ನೋಡಿರ್ಬೇಕಲ್ವಾ ಅದು. ಹಾಗಾಗಿ ಅವರ ಕ್ರೆಡಿಬಿಲಿಟಿ ಏನೋ ಅರ್ಥ ಮಾಡ್ಕೊಳ್ಳಿ. ನಾಚಿಕೆ ಆಗ್ಬೇಕು, ಅಂತ ಮನುಷ್ಯಂಗೆ ನಾಚಿಕೆ ಆಗ್ಬೇಕು. ಥೆರಪಿಸ್ಟ್ನ ರೇಪಿಸ್ಟ್ ಮಾಡ್ಬಿಟ್ರು, ಅವರ ಮುಖ ನೋಡ್ಬೇಕಿತ್ತು ನೀವು ಅವತ್ತು. ಆ ಸಮಯದಲ್ಲಿ ನಾಚಿಕೆ ಆಗ್ಬೇಕು ನೋಡಿ. ಅವ್ರು ಹೇಳ್ತಾರೆ, ಥೆರಪಿಸ್ಟ್ ಮಾಡ್ಬಿಟ್ರು. ಈ ತರದ್ದೆಲ್ಲ. ಮತ್ತೆ ನೀವು ಆ ಸತ್ಯೇಂದ್ರ ಜೈನ್ ಅವ್ರದ್ದು ಕೂಡ ನೋಡಿರ್ಬೇಕು ಅನ್ಕೋತೀನಿ. ಈ ರೀತಿ ಅವ್ರು ಹೇಳ್ತಾರೆ, ಅವ್ರಿಗೆ ಹುಷಾರಿಲ್ಲ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋ ಅಗತ್ಯ ಇದೆ ಅಂತ. ಖಂಡಿತವಾಗ್ಲೂ ಜೈಲ್ನಲ್ಲಿ ಮಸಾಜ್ ಕೂಡ ಸಿಗ್ತಿರುತ್ತೆ. ಆದ್ರೆ ನನ್ನ ಮಾತಿನ ಅರ್ಥ ಏನಂದ್ರೆ, ಕಾನೂನನ್ನ ಅಪಹಾಸ್ಯ ಮಾಡುವಂತ ಕೆಲಸ ಆಮ್ ಆದ್ಮಿ ಪಾರ್ಟಿಯವರು ಎಲ್ಲ ಕಡೆ ಮಾಡಿದ್ದಾರೆ. ನೋಡಿ, ಮನೀಶ್ ಸಿಸೋಡಿಯಾ ಪದೇ ಪದೇ ಹೇಳ್ತಾರೆ, ನನ್ನ ಮೇಲೆ ಮದ್ಯದ ಹಗರಣದ ಆರೋಪ ಹೊರಿಸಿದ್ದಾರೆ, ಆದ್ರೆ ಏನು ಸಿಗ್ಲಿಲ್ಲ ಅಂತ. 170 ಮೊಬೈಲ್ಗಳು, ಅದನ್ನ ಡಿಸ್ಟ್ರಾಯ್ ಮಾಡೋದು, ಮತ್ತೆ ಇಂಟ್ರಾಗೇಷನ್ ಅಲ್ಲಿ ಹೊರಗೆ ಬಂದಿರುವಂತ ಮಾತುಗಳು ಈಗ ಎಲ್ರಿಗೂ ಕೂಡ ಗೊತ್ತಾಗಿದೆ. ನಾನು ಏನ್ ಹೇಳಕೊಟ್ಟೆ ಅಂದ್ರೆ, ಹೆಲ್ತ್ನಲ್ಲಿ ಹಗರಣ, ಎಜುಕೇಷನ್ನಲ್ಲಿ ಹಗರಣ, ಮದ್ಯದಲ್ಲಿ ಹಗರಣ, ಟ್ರಾನ್ಸ್ಪೋರ್ಟಲ್ಲಿ ಹಗರಣ, ದಿಲ್ಲಿ ಜಲ ನಿಗಮದಲ್ಲಿ ಹಗರಣ, ಒಂದಾದ ಮೇಲೊಂದು ಹಗರಣ ಮಾಡಿದರೆ ಮತ್ತೆ ಯಾವುದಕ್ಕೂ ಉತ್ತರ ಕೊಡೋದಿಲ್ಲ, ಯಾವುದಕ್ಕೂ ಕೊಟ್ಟಿಲ್ಲ. ನಾನ್ ತುಂಬಾ ಸಾಚ, ನಿಷ್ಠಾವಂತ ಅಂತ ಬೋರ್ಡ್ ಹಿಡ್ಕೊಂಡು ನಡೀತಾರೆ ಅಷ್ಟೇ. ಇದೇ ನಿಮ್ಗೆ ತಿಳಿಸುತ್ತೆ
ಅವರು ಎಷ್ಟು ಅಪ್ರಾಮಾಣಿಕರು ಅನ್ನೋದನ್ನ. ಈ ಮಾತಲ್ಲಿ ಎಷ್ಟು ಸತ್ಯಾಂಶ ಇದೆ. ನೀವು ಮನೀಶ್ ಸಿಸೋಡಿಯಾ ಅವರನ್ನ ನಿಮ್ಮ ಪಕ್ಷಕ್ಕೆ ಬರೋ ಹಾಗೆ ಆಫರ್ ಮಾಡಿದ್ರಿ. ಬಂದ್ರೆ ಇಡಿ ಮತ್ತೆ ಸಿಬಿಐ ಕೇಸನ್ನ ವಾಪಸ್ ತಗೋತೀವಿ ಅಂತ. ಆ ಪ್ರಶ್ನೆನೇ ಹುಟ್ಟೋದಿಲ್ಲ, ಅದ್ರ ಅವಶ್ಯಕತೆನೇ ಇಲ್ಲ. ಅಂತ ಸಾಚಾ ವ್ಯಕ್ತಿಗಳನ್ನ ನಾವು ಸೇರಿಸ್ಕೊಳ್ಳೋದೇ ಇಲ್ಲ. ಈ ರೀತಿ ಭ್ರಷ್ಟಾಚಾರ ಮಾಡೋರ್ನ ಖಂಡಿತ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬರ್ತಾ ಇದೆಯಂತೆ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಅಂತ. ಇಲ್ಲಿ ನಾವು ನೋಡಿದ್ರೆ ಪ್ರಿನ್ಸಿಪಲ್ಸ್ಗಳೇ ಇಲ್ಲ, ಟೀಚರ್ಸ್ಗಳಿಲ್ಲ, ರೂಮ್ಗಳು ಬಿದ್ದು ಹೋಗ್ತಿವೆ. ಈ ತರ ಪರಿಸ್ಥಿತಿ ಇದೆ. ಮತ್ತು ಹೊರಗಡೆ ಏನ್ ತೋರಿಸ್ತಾ ಇದ್ದೀರಾ? ಈ ತರ ವ್ಯಕ್ತಿಗಳನ್ನ, ಅಂದ್ರೆ ಜನರನ್ನ ಭ್ರಮೆಲಿ ಇಡೋಂಥವ್ರಿಗೆ, ಇಂಥವ್ರಿಗೆ ಸರಿಯಾದ ದಾರಿ ತೋರಿಸೋದು ನಮ್ಮ ಜವಾಬ್ದಾರಿಯಾಗಿದೆ. ಆದ್ರೆ ಡೆಲ್ಲಿನಲ್ಲಿ ನಾವು ಅಂಥದ್ದೊಂದು ಫಲಿತಾಂಶ ನೋಡೋದಕ್ಕಾಗ್ಲೇ ಇಲ್ವಲ್ಲ. ಡೆಲ್ಲಿನಲ್ಲಿ 3 ಸಲ ಸೋಲ್ಸಿದಾರೆ ನಿಮ್ಮನ್ನ. ಸರಿ, ಈಗ ಆಲ್ಟರ್ನೇಟಿವ್ ಪಾರ್ಟಿಯಾಗಿ ಹೊರ ಹೊಮ್ಮಿದ್ದೀವಿ. ಮತ್ತೆ ಮುಂದೆ ಒಂದಿನ ನಾವು ಖಂಡಿತ ಅಧಿಕಾರ ಹಿಡಿತೀವಿ. ಅದು ಖಂಡಿತ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ನೋಡಿ, ಇದು ನೀವು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್. ಆದ್ರೆ ಎಲ್ಲಕ್ಕಿಂತ ಮೊದಲು ಬಿಜೆಪಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ, ಈ ಕಾಂಗ್ರೆಸ್ ಪಾರ್ಟಿ ಏನಿದೆ ಅವರು ಸಂಪೂರ್ಣ ಬೆಂಬಲನ ಅವ್ರಿಗೆ ಕೊಟ್ರು. ಅಲ್ಲಿ ನಡೆದಿದ್ದಂತ ಸ್ಪರ್ಧೆಗೆ ಏನಾಯ್ತು ಅಂದ್ರೆ ಅವರಿಬ್ರು ಕೊನೆಗೆ ಒಂದಾಗ್ಬಿಟ್ರು. ಆ ಸ್ಪರ್ಧೆಗೆ ಒಂದು ನ್ಯಾಚುರಲ್ ಔಟ್ಕಮ್ ಅಲ್ಲಿ ಸಿಕ್ತು ಅಷ್ಟೇ. ಈಗ ನಮಗೂ ಅರ್ಥ ಆಗಿದೆ ನಾವು ಏಕಾಂಗಿಯಾಗಿ ಹೋರಾಡಬೇಕು ಅಂತ. ಮತ್ತೆ ನಾವು ಅದನ್ನ ಮಾಡಿ ಅವರಂತೂ ಈ ವಿಚಾರವಾಗಿ ತಮಾಷೆ ಮಾಡ್ತಾರೆ. ಡೆಲ್ಲಿ ಕಾರ್ಪೊರೇಷನ್ ಚುನಾವಣೆಗೆ ಭಾರತೀಯ ಜನತಾ ಪಾರ್ಟಿ ಅವರು ದೊಡ್ಡ ದೊಡ್ಡ ದಿಗ್ಗಜರನ್ನ ಕರೆಸಿದ್ರು, ಮುಖ್ಯಮಂತ್ರಿ ಕೂಡ ಕ್ಯಾಂಪೇನ್ಗೆ ಬಂದಿದ್ರು, ಆದ್ರೂ ಕೂಡ ಗೆಲ್ಲಕ್ಕಾಗ್ಲಿಲ್ಲ. ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದೇ ಹೀಗೆ. ಪ್ರತಿ ಚುನಾವಣೆಯನ್ನ ಚುನಾವಣೆಯಾಗಿ ಎದುರಿಸ್ತೀವಿ. ಯಾವುದನ್ನು ಸಣ್ಣ ಪುಟ್ಟ ಚುನಾವಣೆ ಅಂತ ನೋಡೋದಿಲ್ಲ. ನೀವು ಹೈದರಾಬಾದ್ ಅಲ್ಲಿ ನೋಡಿರ್ಬೋದು, ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಇತ್ತು. ರಾಷ್ಟ್ರೀಯ ಅಧ್ಯಕ್ಷ ಆಗಿ ನಾನು ಅಲ್ಲಿಗೆ ಹೋಗಿದ್ದೆ, ಅಲ್ಲಿ ಮಾತುಕತೆ ನಡೆಸಿ ಬಂದೆ. ನಾವು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಸ್ಟೇಟಸ್ ಸಿಂಬಲ್ ಇಟ್ಕೊಂಡು ಮಾಡೋದಿಲ್ಲ, ಅದು ಸಾಧ್ಯ ಇಲ್ಲ. ನಾವು ಎಲ್ಲಾ ಚುನಾವಣೆನೂ ಒಂದೇ ರೂಪದಲ್ಲಿ ನೋಡ್ತೀವಿ, ಹಾಗೆ ಎದುರಿಸ್ತೀವಿ ಕೂಡ. ಒಬ್ಬ ಕಮಾಂಡರ್ ಆಗಿದ್ರು ಕೂಡ ಸೈನಿಕರ ಜೊತೆ, ಅಂದ್ರೆ ಕಾರ್ಯಕರ್ತರ ಜೊತೆ ಹಗಲು ರಾತ್ರಿ ಶ್ರಮ ಪಡ್ತೀವಿ, ಅವ್ರ ಜೊತೆ ನಿಂತಿರ್ತೀವಿ. ಆದ್ರೆ ನೀವು ನೋಡಿ, ನಿಮ್ದು ತುಂಬಾನೇ ದೊಡ್ಡ ಪಾರ್ಟಿ, ಅವರದ್ದು ತುಂಬಾ ಚಿಕ್ಕ ಪಾರ್ಟಿ, ಮತ್ತೆ ಆದಷ್ಟು ಬೇಗ ನ್ಯಾಷನಲ್ ಪಾರ್ಟಿ ಆಗುವಂತ ಆಸೆ ಅವರದ್ದು. ಅದರಲ್ಲಿ ಇನ್ನೊಂದು ವಿಷಯ ಇದೆ. ಇಷ್ಟು ಕಡಿಮೆ ಸಮಯದಲ್ಲಿ ನಮಗೆ ರಾಷ್ಟ್ರೀಯ ಪಾರ್ಟಿ ಅನ್ನೋ ಒಂದು ಸ್ಥಾನಮಾನ ಸಿಕ್ತು. ಅದಕ್ಕೆ ಮುಂಚೆ NCPಗೆ ಸಿಕ್ಕಿತ್ತು. ಅದ್ರ ಬಗ್ಗೆ ಇವರಿಗೆ ಗೊತ್ತೇ ಇಲ್ಲ. ಅಂದ್ರೆ ಬೇರೆ ಪಾರ್ಟಿಗಳು ಕೂಡ ಇವ್ರಿಗಿಂತ ಕಡಿಮೆ ಸಮಯದಲ್ಲಿ ರಾಷ್ಟ್ರೀಯ ಪಕ್ಷ ಆಗಿವೆ. ಎಲೆಕ್ಷನ್ ಅಲ್ಲಿ ಬೆಂಗಾಲಿಂದ ನೀವು ಎಸ್ಟಿಮೇಟ್ ಮಾಡಿದ್ರಿ ತುಂಬಾ ಲೀಡಿಂದ ಬಿಜೆಪಿ ಗೆಲ್ಲುತ್ತೆ ಅಂತ. ಇಷ್ಟು ಬಂದಿದೆ ಅಂತ ನಿಮಗೆ ಹರ್ಟ್ ಆಗಿರ್ಬೋದು ಅಲ್ವಾ ರಿಸಲ್ಟ್ ಇಂದ? ನಿಮ್ಮ ಮನೇಲೂ ಕೂಡ, ಅಂದ್ರೆ ನಿಮ್ ಮನೇಲಿ ಬೆಂಗಳೂರಿದ್ದಾರೆ, ನಿಮ್ ಹೆಂಡತಿ ಅಲ್ಲಿ ಅವರೇ ಅಲ್ಲ, ನೀವವರಿಗೆ ಹೇಗ್ ಸಮಾಧಾನ ಮಾಡಿದ್ರಿ? ಅಂದ್ರೆ ಅವರಿಗೂ ಕೂಡ ಬೇಜಾರಾಗಿರತ್ತೆ, ಹರ್ಟ್ ಆಗಿರತ್ತೆ ಅಲ್ಲ? ಫ್ರಮ್ 3 seats ವಿ ವೆಂಟ್ ಟು 77 seats. ಹಾಗೆ ವೋಟ್ ಪರ್ಸೆಂಟೇಜ್ ಅಲ್ಲೂ ಕೂಡ ನಾವು ತುಂಬಾನೇ ಅಭಿವೃದ್ಧಿ ಹೊಂದಿದ್ದೀವಿ. ಈಗ ಅಲ್ಲಿನ ಅಪೋಸಿಷನ್ ಪಾರ್ಟಿ ಆಗಿದ್ದೀವಿ. 1 step ಫಾರ್ವರ್ಡ್. ಈಗೊಂದು ಲೀಪ್ ತಗೊಂಡಿದ್ದೀವಿ. ಇದೇನು ಕಡಿಮೆ ಸಾಧನೆ ಅಲ್ಲ. ಹೌದು, ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಆಸೆ ಕೂಡ ಆಗಿತ್ತು, ಆದ್ರೆ ಈಗ ಆಗ್ಲಿಲ್ಲ. ಕಾರಣಗಳಿವೆ, ನಿಮಗೆ ಗೊತ್ತಿರ್ಬೋದು. ಎಲೆಕ್ಷನ್ನ ಕೊನೆಯ 3 ಫೇಸ್ಗಳ ಸಮಯದಲ್ಲಿ ಕೊರೋನಾ ವೇವ್ ಬಂದಿತ್ತು, ನಮ್ಮ ಪ್ರಚಾರ ನಿಂತೋಯ್ತು. ಆ ರೀತಿ ಇನ್ನೂ ಸಾಕಷ್ಟು ಕಾರಣಗಳಿವೆ. ಇಲ್ಲಾಂದಿದ್ರೆ ಇನ್ನೊಂದು 30-40 ಸೀಟ್ ನಮಗೆ ಬರ್ತಿತ್ತು ಅಂತ ಹೇಳ್ಬೋದು. ಮಮತಾ ಅವ್ರು ಹೇಳ್ತಾ ಇದ್ರು ನಡ್ಡಾ ಚಡ್ಡ ಪಡ್ಡ ಎಲ್ಲ ಬಂದ್ಬಿಡ್ತಾರೆ ಅಂತ. ಮತ್ತೆ ನೋಡಿ, ಇದೆಲ್ಲ ಜನರು ಬಂದಿರೋ ಬ್ಯಾಕ್ಗ್ರೌಂಡ್ ಏನು ಅಂತ ಹೇಳುತ್ತೆ. ಎಂಥ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೋ ಅಂಥದ್ದೇ ಭಾಷೆನ ಪ್ರಯೋಗ ಮಾಡ್ತಾರೆ. ಅದರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಬಿಡಿ. ನಾವಂತೂ ಯಾವಾಗ್ಲೂ ಮಮತಾ ಅವ್ರನ್ನ ಮಮತಾ ಅವರೇ ಅಂತಾನೆ ಕರೆಯೋದು. ಬಂಗಾಳದ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತೋ ಅಷ್ಟೇ ನನಗೂ ಸಹ ಗೊತ್ತಿದೆ. ಅದು ಅವ್ರಿಗೂ ಗೊತ್ತಿದ್ರೆ ಒಳ್ಳೇದು. ಇರ್ಲಿ ಬಿಡಿ, ಏನ್ ಮಾಡೋಕ್ಕಾಗತ್ತೆ. ನೋಡಿ, ಅವರು ಪ್ರಶ್ನೆ ಕೇಳಿದ ಹಾಗೆ ನಿಮ್ಗೆ ಮನೆಯಲ್ಲಿ ಬೈದ್ರ ಬೆಂಗಾಲ್ ಎಲೆಕ್ಷನ್ ಸೋತಾಗ? ಈ ವಿಷಯದ ಬಗ್ಗೆ ನಾನೊಂದು ಮಾತು ಹೇಳ್ತೀನಿ. ಏನಂದ್ರೆ, ನಮಗ್ ಗೊತ್ತಿರೋದು ಒಂದೇ ವಿಷಯ, ನೆವರ್ ಮೈಂಡ್, ವಿಲ್ ಟ್ರೈ ಅಗೈನ್. ನಡ್ಡಾ ಅವರೇ, ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಮತ್ತೆ ಜನತೆ ಪ್ರಶ್ನೆಗಳನ್ನು ತಗೋಬೇಕು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕಿ ಅದಾಲತ್ನಲ್ಲಿ ಜಗತ್ ಪ್ರಕಾಶ್ ನಡ್ಡಾ ಅವರ ಮೇಲೆ ಮುಂದಿನ ಆರೋಪ. ಕಳೆದ 8 ವರ್ಷಗಳಲ್ಲಿ ಮೋದಿ ಅವರು ಏನ್ ತಪ್ಪನ್ನು ಮಾಡಿದ್ದಾರೋ, ನಾನು ಪ್ರೀತಿಯ ಅಂಗಡಿ ತೆರೆಯೋದಕ್ಕೆ ಹೊರಟಿದ್ದೇನೆ. ನೋಡಿ, ಪ್ರೀತಿ ಅನ್ನೋದು ನಿಮ್ಗೆ ಯಾವುದೇ ಅಂಗಡಿನಲ್ಲಿ ಸಿಗೋದಿಲ್ಲ. ಪ್ರೀತಿ ಅನ್ನೋದು ಒಂದು ಆಟಿಟ್ಯೂಡ್. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು JP ನಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರು ಅವರ ವಿರೋಧಿಗಳನ್ನು ಹೆದರಿಸುತ್ತಾರೆ ಎಂಬುದು. ನಡ್ಡಾ ಅವರೇ, ರಾಹುಲ್ ಗಾಂಧಿ ಅವರು ಪ್ರತಿದಿನ ಹೇಳ್ತಾರೆ, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆನ ನಡೆಸ್ತಾ ಇದ್ದಾರೆ, ಸಫಲರಾಗಿದ್ದಾರೆ. ನೀವು ಹೆದರ್ಕೊಂಡಿದ್ದೀರಾ, ಮತ್ತೆ ಅವರನ್ನ ಹೆದರಿಸ್ತಾ ಇದ್ದೀರಾ, ಕೊರೋನಾ ಬಂದ್ಬಿಡುತ್ತೆ, ಯಾತ್ರೆನ ನಿಲ್ಸಿ ಅಂತ. ಇಲ್ಲ, ಆತರ ನಿಲ್ವಲ್ಲ.
ನಾನು ಅವ್ರಿಗೆ ಹೇಳಿದ್ದು ಕೊರೋನಾ ನಾರ್ಮ್ಸ್ನ ಫಾಲೋ ಮಾಡಿ ಅಂತ. ಎಲ್ಲರೂ ಫಾಲೋ ಮಾಡಿದ್ದಾರೆ, ಅವರು ಮಾಡಲೇಬೇಕಾಗತ್ತೆ. ಆದ್ರೆ ನಾವ್ ಯಾರನ್ನಾದ್ರೂ ಹೆದರಿಸೋದಾಗ್ಲಿ, ಅವರಿಂದ ನಾವು ಹೆದರೋದಾಗ್ಲಿ ಅದು ಯಾವತ್ತಿಗೂ ಆಗೋದಿಲ್ಲ. ಖಂಡಿತವಾಗ್ಲೂ ಅವ್ರ ಯಾತ್ರೆ ಏನಿದೆ ಅಂದ್ರೆ ಇಷ್ಟು ದೊಡ್ಡ ಯಾತ್ರೆ ಏನ್ ಮಾಡ್ತಾ ಇದ್ದಾರೆ ಅದನ್ನ ಅವರು ಪೂರ್ಣಗೊಳಿಸ್ಲಿ. ಒಳ್ಳೆ ವಿಷಯನೇ. ಅವ್ರು ಹೇಳ್ತಾರೆ, ಭಾರತ ನಮ್ಮ ದೇಶವನ್ನ ಹತ್ತಿರದಿಂದ ನೋಡುವಂತ ಅವಕಾಶ ಆದ್ರೂ ಸಿಗ್ತಾ ಇದೆಯಲ್ಲ. ಇಲ್ಲ ಇಲ್ಲ, ನೀವೇನ್ ದ್ವೇಷನ ಹರಡಿದ್ದೀರೋ ಅದನ್ನ ತೆಗಿಬೇಕು ಅಂತ ಅವ್ರು ಹೊರಟಿದ್ದಾರೆ. ಅವ್ರಿಗೆ ಒಂದೇ ಮಾತು ಹೇಳೋದು ಅಂದ್ರೆ, ನಿಮ್ಮ ಮಾತಲ್ಲಿ ಇರೋಂಥ ದ್ವೇಷದ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕಡಿಮೆನೆ. JNUನಲ್ಲಿ ಬೆಂಕಿ ಹಚ್ಚಿದ್ರು. ಅಫ್ಜಲ್ ನಮಗೆ ಅವಮಾನ ಆಗ್ತಿದೆ, ನಿನ್ನನ್ನ ಕೊಂದವರು ಇನ್ನೂ ಜೀವಂತವಾಗಿದ್ದಾರೆ ಅಂತ. ಈ ಅಫ್ಜಲ್ ಯಾರು ಅಂತ ಹೇಳಿ? ಈ ಅಫ್ಜಲ್ ಪಾರ್ಲಿಮೆಂಟ್ ಅಟ್ಯಾಕ್ನ ಮಾಸ್ಟರ್ ಮೈಂಡ್ ಆಗಿದ್ದ. ಅವನಿಗೆ ನೇಣು ಶಿಕ್ಷೆ ಕೊಟ್ರು. ಅಫ್ಜಲ್ ನಮಗೆ ಅವಮಾನ ಆಗ್ತಿದೆ, ನಿನ್ನನ್ನು ಕೊಂದವ್ರು ಜೀವಂತವಾಗಿದ್ದಾರೆ ಅಂತ. ಕೊಂದವರು ಅಂದ್ರೆ ಯಾರು? ಸುಪ್ರೀಂ ಕೋರ್ಟ್ ಜಡ್ಜ್ ಅಂತ. ಹಾಗೆ ಇನ್ಯಾರು? ಆ ಸಮಯದಲ್ಲಿ ರಾಷ್ಟ್ರಪತಿ ಆಗಿದ್ದ ಪ್ರಣಬ್ ಮುಖರ್ಜಿ ಆದ್ರು. ಅವರು ಆ ನೇಣು ಶಿಕ್ಷೆನ ಖಾಯಂಗೊಳಿಸಿದವರು. ಅವರು ಕೊಲೆಗಾರರಾದ್ರು. ಮತ್ತೆ ರಾಹುಲ್ ಗಾಂಧಿ ನೆಕ್ಸ್ಟ್ ಡೇ JNUಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಏನು ಹೇಳ್ತಾರೆ? ಭಾರತ ತುಂಡು ತುಂಡುಗಳಾಗತ್ತೆ, ಇನ್ಶಾ ಅಲ್ಲ ಇನ್ಶಾ ಅಲ್ಲ, ಈ ಥರ ಮಾತುಗಳು ಹೇಳ್ತಾರೆ. ಇಂಥವ್ರ ಜೊತೆ ನೀವು ನಿಂತ್ಕೋತೀರಾ. ಮತ್ತೆ ಅಲ್ಲಿಂದನೇ ಬಂದಂತ ಒಬ್ಬ ವ್ಯಕ್ತಿ ನಿಮ್ ಜೊತೆ, ಆತನು JNU ಪ್ರಾಡಕ್ಟೇ. ಅಂದ್ರೆ ಆ ಸಮಯದಲ್ಲಿ ಆ ಕೇಸ್ ಜೊತೆ ಅವ್ರ ಹೆಸರು ಕೂಡಿತ್ತು. ಅವ್ರು ನಿಮ್ ಜೊತೆ ಯಾತ್ರೆನಲ್ಲಿ ಹೊರಡ್ತಾರೆ. ಇದು ಜೋಡಿಸೋ ಯಾತ್ರೆನಾ ಇಲ್ಲ ಮುರಿಯೋಂತ ಯಾತ್ರೆನಾ? ನೋಡಿ, ಇಂಥವರೆಲ್ಲ ಭಾರತವನ್ನ ಜೋಡಿಸ್ತಾರೆ. ಇಂಥವ್ರಿಂದ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ ಸಾಧ್ಯನಾ? ಇವತ್ತಿನ ತನಕ ಕ್ಷಮೆ ಕೇಳಿಲ್ಲ ಅವರು. ಧೈರ್ಯ ಎದೆ ತಟ್ಕೊಂಡು ಹೇಳಿ, ಎಸ್ ಐ ಡಿಡ್ ನಾಟ್ ನೋ, ಇವರು ಎಂಥವ್ರು ಅಂತ ಗೊತ್ತಿರಲಿಲ್ಲ, ಹಾಗಾಗಿ ಜೊತೆ ಸೇರ್ಕೊಂಡ್ವಿ, ಇದಕ್ಕಾಗಿ ಕ್ಷಮೆ ಕೇಳ್ತೀವಿ ಅಂತ. ಇಡೀ ದೇಶದ ಮುಂದೆ ಕ್ಷಮೆ ಕೇಳಬೇಕು. ಆದ್ರೆ ಇದಂತೂ ಜೋಡಿಸೋ ಯಾತ್ರೆ ಅಲ್ಲ, ಮುರಿಯೋ ಯಾತ್ರೆನೇ. ಕಳೆದ 8 ವರ್ಷಗಳಲ್ಲಿ ಮೋದಿಯವ್ರು ಏನ್ ತಪ್ಪನ್ನು ಮಾಡಿದಾರೋ, ನಾನು ಪ್ರೀತಿಯ ಅಂಗಡಿ ತೆರೆಯೋದಕ್ಕೆ ಹೊರಟಿದ್ದೇನೆ. ನೋಡಿ, ಪ್ರೀತಿ ಅನ್ನೋದು ನಿಮ್ಗೆ ಯಾವುದೇ ಅಂಗಡಿನಲ್ಲಿ ಸಿಗೋದಿಲ್ಲ. ಪ್ರೀತಿ ಅನ್ನೋದು ಒಂದು ಆಟಿಟ್ಯೂಡ್. ಪ್ರೀತಿ ಒಂದು ವಿಚಾರ. ಆ ವಿಚಾರ ನಮ್ಮ ರಕ್ತದಲ್ಲೇ ಇದೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ಇದು ನಮ್ಮ ಮಂತ್ರ. ಇದ್ರ ಮೇಲೆ ನಾವು ಮುಂದುವರಿತಿದ್ದೀವಿ. ಎಲ್ಲರನ್ನೂ ನಾವು ಪ್ರೀತಿಸ್ತೀವಿ, ಎಲ್ಲರನ್ನೂ ಜೊತೆಗೆ ಸೇರ್ಸ್ಕೊಂಡು ಹೋಗ್ತಾ ಇದೀವಲ್ಲ. ನಡ್ಡಾ ಅವರೇ, ಅವ್ರು ಹೇಳ್ತಾರೆ, ಯಾವಾಗೆಲ್ಲ ಚುನಾವಣೆ ಬರುತ್ತೋ ನೀವು ಎಲ್ಲರ ಹಿಂದೆ ED ಮತ್ತೆ CBIನ ಚೂ ಬಿಡ್ತೀರಾ. ED ಮತ್ತೆ CBI ಅವ್ರು ಹೇಳ್ತಾರೆ, ನಾವೆಲ್ಲ ನೋಡ್ಕೋತೀವಿ, ನೀವು ಸುಮ್ಮನೆ ಇರಿ ಅಂತ. ನೋಡಿ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಇದೇ ಕಾಂಗ್ರೆಸ್ ಪಾರ್ಟಿ ಇದ್ದಂತ ಸಮಯದಲ್ಲೇ ಹೇಳ್ತಾ ಇದ್ರು ಅಲ್ವಾ, ಈ ED ಮತ್ತೆ CBIನ ಒಂದು ಪಂಜರದಲ್ಲಿಟ್ಟಿದ್ದಾರೆ ಅಂತ, ಗಿಣಿ ತರ ಕೂಡ ಹಾಕಿದ್ದಾರೆ ಅಂತ. ಅವರ ಯೋಚನೆ ಯಾವ ರೀತಿ ಇದೆ, ಅವರ ಕೆಲಸಗಳು ಹಾಗೇ ಇರುತ್ತೆ. ಅದೇ ರೀತಿ ಆಕ್ಟಿವಿಟಿ ಕೂಡ ಮಾಡ್ತಾರೆ. ನೋಡಿ, ಅವೆಲ್ಲ ಇಂಡಿಪೆಂಡೆಂಟ್ ಏಜೆನ್ಸಿಗಳು, ಅವು ಅದೇ ರೀತಿ ಕೆಲಸ ಮಾಡುತ್ತವೆ. ಆದ್ರೆ ಒಂದಂತೂ ನಿಜ, ಈ ಎಲೆಕ್ಷನ್ಗಳು ಬರ್ತಾನೇ ಇರುತ್ತವೆ. ಹಾಗಂತ ED ಮತ್ತೆ CBI ಕೆಲಸ ನಿಲ್ಲಿಸೋದಕ್ಕಾಗತ್ತಾ? ಅವುಗಳು ಕೆಲಸ ಮಾಡಲೇಬೇಕಾಗತ್ತೆ. ಆದ್ರೆ ನೀವು ನನಗೆ ಹೇಳಿ ನೋಡಿ, ಈ CBI ಯಾವ್ದಾದ್ರು ಕೇಸ್ ಹಾಕಿದ್ರೆ, ED ಯಾವ್ದಾದ್ರು ಕೇಸ್ ಹಾಕಿದ್ರೆ, ಆ ಕೇಸ್ನಲ್ಲಿ ಕೋರ್ಟಿಂದ ಯಾಕೆ ಇವ್ರಿಗೆ ಬಿಡುಗಡೆ ಸಿಗೋದಿಲ್ಲ, ಇವರು ಯಾಕೆ ಕೋರ್ಟಿಗೆ ಹೋಗೋದಿಲ್ಲ ಅಂತ ಹೇಳಿ. ನೋಡಿ ರಜತ್ ಅವರೇ, ಈಗ ಕೋರ್ಟ್ನು ನಾವೇ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ಬೇಡಿ. ನೋಡಿ, ಈ ಕೋರ್ಟ್ ಯಾಕೆ ಅವ್ರನ್ನ ಬಿಡುಗಡೆ ಮಾಡ್ತಿಲ್ಲ? ನಾನಂತೂ ಹೇಳ್ತಾ ಇಲ್ಲ, ಆದ್ರೆ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ಇವರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತ ಒಂದ್ ವಿಷಯ ಹೇಳಿ. ಈಗ ಈ ಅಮ್ಮ ಮತ್ತೆ ಮಗ ಇಬ್ರು ಬೇಲ್ನಲ್ಲಿ ತಾನೇ ಹೊರಗಡೆ ಇರೋದು, ನಿಮ್ಗೂ ಗೊತ್ತಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಪ್ರೈಮಾ ಫೇಸಿ ಆಸ್ಪೆಕ್ಟ್ ಮೇಲೆ ಕೇಸ್ ಆಗುತ್ತೋ ಇಲ್ವೋ ಅಂತಾದ್ರೂ ಹೇಳಿ. ಕೇಸ್ ನಡೀತಾ ಇದೆ ಅಲ್ವಾ ಈಗ್ಲೂ? ನೋಡಿ, ಒಂದ್ ವಿಷಯ ಗಮನಿಸಿ. ಎಲೆಕ್ಷನ್ ಸಮಯದಲ್ಲೇನೆ ಒಬ್ಬ ಭ್ರಷ್ಟ ವ್ಯಾಪಾರಿನ ಕನೋಜ್ನಲ್ಲಿ ಸೆರೆ ಹಿಡಿತಾರೆ. ಅಲ್ಲಿಂದ ಏನೇನ್ ವಿಷಯ ಹೊರಗೆ ಬಂತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದ್ರೆ ED ಮತ್ತೆ CBI ಕೆಲಸನೇ ಮಾಡಬಾರ್ದ? ಅದೇ ರೀತಿ ನೀವು ವೆಸ್ಟ್ ಬೆಂಗಾಲಲ್ಲಿ ನೋಡಿರ್ಬೋದು, ಒಬ್ಬ ಮಂತ್ರಿಯ ಆಪ್ತನಿಂದ ಏನೇನು ವಶಪಡಿಸಿಕೊಳ್ಳಲಾಗತ್ತೆ ಅಂತ ನಿಮ್ಗದೆಲ್ಲ ಗೊತ್ತೇ ಇದೆ. ಅದೇ ತರ ಬೇರೆ ಜಾಗಗಳಲ್ಲೂ ಸಹ ನೀವು ನೋಡಿರ್ತೀರಾ. ಜಾರ್ಖಂಡಲ್ಲಿ ಒಬ್ಬ ಆಫೀಸರ್ ಮನೆಯಿಂದ, ಅದು ಲೇಡಿ ಆಫೀಸರ್ ಮನೆಯಿಂದ ಏನೇನು ವಶಪಡಿಸ್ಕೊಂಡ್ರು ಅಂತ ಅದು ಕೂಡ ನಿಮಗೆ ಗೊತ್ತಿದೆ. ನೋಡಿ, ಯಾರಾದ್ರೂ ಒಬ್ಬ ಭ್ರಷ್ಟಾಚಾರ ಮಾಡಿದ್ರೆ, ಈಗ ಚುನಾವಣೆ ಇದೆ ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡಲ್ಲ ಅಂತ ಹೇಳ್ತಾ ಹೋದ್ರೆ ಅದು ಹೇಗಾಗತ್ತೆ ಹೇಳಿ? ಯಾರಾದ್ರೂ ತಪ್ಪು ಮಾಡಿದ್ರೆ ಈ ಸ್ವಾಯತ್ತ ಸಂಸ್ಥೆಗಳು ಖಂಡಿತ ಆಕ್ಷನ್ ತಗೊಳುತ್ತವೆ, ಮತ್ತದು ತಗೊಳ್ಳೇಬೇಕು. ಪ್ರಧಾನಮಂತ್ರಿ ಮೋದಿ ಅವರು ಕೆಂಪು ಕೋಟೆಯ ಮೇಲಿಂದ ಹೇಳಿದ್ದಾರೆ, ಭ್ರಷ್ಟಾಚಾರವನ್ನ ನಾನು ಮಾಡೋದಿಲ್ಲ, ಹಾಗೆ ಮಾಡೋದಕ್ಕೂ ಬಿಡೋದಿಲ್ಲ ಅಂತ. ಅದನ್ನ ನಾವು ಕಠಿಣವಾಗಿ ನೋಡ್ತೀವಿ ಅಂತ. ಹಾಗಾಗಿ ಭ್ರಷ್ಟಾಚಾರಿ ಆಗಿದ್ರೆ ಅವ್ರ ಮೇಲೆ ಕೇಸ್ ಖಂಡಿತ ಆಗತ್ತೆ. ನಡ್ಡಾ ಅವರೇ, ಇನ್ಯಾವುದೇ ಆದ್ರೂ ಅಷ್ಟೇ. ಅವ್ರು ಹೇಳ್ತಾರೆ ಭ್ರಷ್ಟಾಚಾರದ ಕೇಸ್ಗಳಿದ್ದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸತ್ಯೇಂದ್ರ ಜೈನ್ ಅವರು ಎಷ್ಟು ದಿನದಿಂದ ಜೈಲಲ್ಲೇ ಇದ್ದಾರೆ ಅಂತ. ಯಾಕಲ್ಲೇ ಇದ್ದಾರೆ ಅವರು? ಯಾಕೆ ಅವರ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆ? ಹೊರಗಡೆ ಬರೋದಕ್ಕೆ ನೀವು ನಾವೇನ್ ಮಾಡ್ತೀವಿ? ಅಲ್ಲ, ಅವ್ರ ಅಪ್ಲಿಕೇಶನ್ ತಗೊಂಡು ಕೋರ್ಟಿಗೆ ಹೋಗ್ತಾರೆ, ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುತ್ತೆ. ನಿಮ್ಮ ಮೇಲೆ ಇಷ್ಟೆಲ್ಲ ಕೇಸಸ್ ಇದೆ, ನಿಮ್ಮನ್ನ ಬಿಡೋದಿಕ್ಕಾಗಲ್ಲ ಅಂತ. ಅಷ್ಟೇ ಕತೆ. ನಿಮ್ಗೆ ಅಷ್ಟೇ ಸಾಕಲ್ವಾ? ನೋಡಿ,
ಮಹಾರಾಷ್ಟ್ರದ ಲೀಡರ್ಸ್ ಅವರು ಅನಿಲ್ ಅನಿಲ್ ದೇಶ್ಮುಖ್ ಅಂತ ಅವರು ಹಾ, ಮತ್ತೆ ಫೆಬ್ರವರಿಯಿಂದ, ನವಾಬ್ ಮಲಿಕ್, ನವಾಬ್ ಮಲ್ಲಿಕ್, ಸಂಜಯ್ ರಾವತ್ ಈಗಷ್ಟೇ ಬಹಳ ಕಷ್ಟಪಟ್ಟು ಹೌದು, ಬೇಲ್ ಮೇಲೆ ಹೌದು. ಹೊರಗೆ ಬಂದಿದ್ದಾರೆ. ಇದೆಲ್ಲ ನಿಮ್ಗೆ ಏನು ಹೇಳುತ್ತೆ? ಇದರಿಂದ ಅವ್ರು ಹೇಳ್ತಾರೆ ನಿಮ್ಮನ್ನ ಯಾರು ವಿರೋಧಿಸ್ತಾರಲ್ಲ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ಇಲ್ಲ. ಮತ್ತೆ ಹೊರಗೆ ಬರಕ್ಕೂ ಇಲ್ಲ. ಆಗಲ್ಲ. ಅದು ಏನು ಹೇಳುತ್ತೆ ಅಂದ್ರೆ, ನೋಡಿ, ಇವರೆಲ್ಲ ಭ್ರಷ್ಟಾಚಾರಿಗಳು, ಮತ್ತೆ ಭ್ರಷ್ಟಾಚಾರದ ಮೂಲಕ ಇವರು ಸಮಾಜದ, ದೇಶದ ಹಣವನ್ನ ನುಂಗುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಕಾನೂನು ಇವ್ರ ಮೇಲೆ ಅದರ ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಅಂತ. ಸತ್ಯ ಏನು ಅಂತಂದ್ರೆ, ಯಾರೆಲ್ಲ ಲೀಡರ್ ಇದಾರೋ, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಚಿದಂಬರ್ ಇರ್ಬೋದು, ಕಾಂಗ್ರೆಸ್ನ ಎಲ್ಲಾ ಲೀಡರ್ಸು ಬೇಲ್ ಮೇಲಿದ್ದಾರೆ. ಹೌದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಎಷ್ಟಿದಾರೋ ಅವ್ರ ಸುತ್ತಮುತ್ತ ಇರುವಂತ ಜನ ಕೂಡ ಬೇಲ್ ಮೇಲೆ ಇದ್ದಾರೆ. ಅಂದ್ರೆ ಬರೀ ಇವ್ರುಗಳು ಮಾತ್ರನೇ ಸಿಕ್ಕಾಕೊಳ್ತಾರ? ಇವ್ರ ಆಕ್ಟಿವಿಟಿನೇ ಹೀಗಿದೆ ಅಲ್ವಾ? ಹೇಗ್ ಕೆಲಸ ಮಾಡ್ತಾರೋ ಅದೇ ಆಗತ್ತೆ. ನೋಡಿ, ನಿಮ್ಗೆ ಒಂದ್ ವಿಷಯ ನಾನು ಹೇಳ್ತೀನಿ. ನಿಮ್ ಮೇಲೆ ಯಾಕೆ ಕೇಸ್ನ ಫ್ರೇಮ್ ಮಾಡಲಾಗತ್ತೆ ಹೇಳಿ. ನೀವು ಯಾವಾಗ್ಲಾದ್ರೂ ಸರಿ, ನೀವು ಮುಖ್ಯಮಂತ್ರಿ ಆಗಿದ್ದಾಗ್ಲೋ ಮಂತ್ರಿ ಆಗಿದ್ದಾಗ್ಲೋ ಆ ರೀತಿ ಕೆಲಸ ಮಾಡಿರ್ತೀರ. ಆಗ ನೀವು ನಿಮ್ಮ ಅಧಿಕಾರವನ್ನ ದುರುಪಯೋಗಪಡಿಸ್ಕೊಂಡು ಭ್ರಷ್ಟಾಚಾರ ಮಾಡಿರ್ತೀರ, ನಿಯಮಗಳನ್ನ ಉಲ್ಲಂಘನೆ ಮಾಡಿರ್ತೀರ, ರೂಲ್ಸ್ನ ಬ್ರೇಕ್ ಮಾಡಿರ್ತೀರ. ಹಾಗಾಗಿ ನಿಮ್ಮ ಮೇಲೆ ಕೇಸ್ ಹಾಕಲಾಗುತ್ತೆ. ನೋಡಿ, ಇದರ ಬಗ್ಗೆ ನೀವು ಭಾರತೀಯ ಜನತಾ ಪಾರ್ಟಿನ ಆರೋಪಿಸಿದ್ರೆ ಅದರಿಂದ ಏನೂ ಆಗಲ್ಲ. ಅದು ಅಲ್ಲದೆ ನಾವು ನಿಯಮದ ಪ್ರಕಾರ ನಡೆಯುವಂಥ ಜನಗಳು, ಅದನ್ನ ನಿಷ್ಠೆಯಿಂದ ಪಾಲಿಸ್ತೀವಿ. ನಾವು ಪಾರ್ಟಿ ದೃಷ್ಟಿಯಿಂದ ಕೂಡ ಅದನ್ನೆಲ್ಲ ತುಂಬಾ ಗೌರವ. ಆದ್ರೆ ನೋಡಿ, ನಾನು ಒಂದ್ ಮಾತು ಹೇಳಲೇಬೇಕು. ಪಬ್ಲಿಕ್ ಅಲ್ಲಿ ಎಂತ ಒಂದು ಇಂಪ್ರೆಷನ್ ಇದೆ ಅಂತಂದ್ರೆ, ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಅಲ್ಲೆಲ್ಲ ಸಿಬಿಐ, ಇಡಿ, ಐಟಿ ಈ ಎಲ್ಲ ಏಜೆನ್ಸಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಮತ್ತೆ ಲೀಡರ್ಸ್ ಅನ್ನ ಹೆದರಿಸ್ತಾ ಇದ್ದಾರೆ. ನೋಡಿ, ಆ ತರ ಅಲ್ಲ. ಈ ಚುನಾವಣೆ ಎಲ್ಲಾ ಕಡೆ ನಡೀತಾ ಇದೆ. ಐಟಿ, ಇಡಿ, ಐಟಿ ಅವ್ರೆಲ್ಲರೂ ಕೂಡ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಒಂದ್ ವಿಷಯ ಹೇಳಿ, ಈಗ ಅವ್ರು ಹಾಕಿರೋಂಥ ಕೇಸಲ್ಲಿ ಯಾವ್ದಾದ್ರೂ ತಪ್ಪು ಅಂತ ಸಾಬೀತಾಗಿದ್ಯಾ? ಮಾಡಿರೋಂಥ ಕೇಸ್ಗಳಲ್ಲಿ ಜೈಲಿಗೆ ಹೋಗದೆ ಇರೋಂಥವ್ರು ಯಾರಾದ್ರೂ ಇದ್ದಾರಾ? ಯಾರಾದ್ರೂ ಬೇಲ್ ತಗೊಳ್ದೇ ಇರೋಂಥ ಕೇಸ್ಗಳಿದ್ಯಾ ಅಂತ ಹೇಳಿ. ಹಾಗಾಗಿ ಫ್ಯಾಕ್ಚುಯಲ್ ವಿಷಯಗಳಿದ್ದಾಗ ಒಂದಂತೂ ನಿಜ, ನೀವು ರಾಜಕೀಯದಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ನೀವು ಸ್ವಲ್ಪ ಶುದ್ಧವಾಗಿರ್ಬೇಕಾಗತ್ತೆ. ನೀವು ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕಾಗತ್ತೆ. ನೀವು ಈ ರೀತಿಯೆಲ್ಲ ಕೆಲಸ ಮಾಡಿದ್ರೆ ಕಾನೂನು ಏನ್ ಮಾಡಬೇಕೋ ಅದು ಮಾಡುತ್ತೆ, ಮತ್ತೆ ನೀವು ಖಂಡಿತ ಜೈಲಿಗೆ ಹೋಗ್ಲೇಬೇಕಾಗತ್ತೆ. ನೀವ್ ಯಾವಾಗ ಕೇಳ್ತೀರಲ್ಲ ಇವರು ಬೇಲ್ ಮೇಲಿದ್ದಾರೆ, ಮತ್ತೆ ನೀವ್ ಕೇಳ್ತೀರಾ ರಾಹುಲ್ ಗಾಂಧಿ ಈ ವಿಚಾರಕ್ಕೆ ನಿಮ್ಮ ಉತ್ತರ ಕೊಡಿ, ಇಷ್ಟು ಕೇಸ್ಗಳು ನಿಮ್ಮ ಪಾರ್ಟಿ ಜನರ ಮೇಲೆ ಆಗ್ತಿದ್ಯಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ JP ನಡ್ಡಾ ಯಾರು ನಮ್ಮನ್ನ ಕೇಳೋದಕ್ಕೆ ಅಂತ. ಇವರೇನ್ ನನ್ನ ಪ್ರೊಫೆಸರಾ? ಇವರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ? ಪ್ರೊಫೆಸರ್ ಅಲ್ಲದೆ ಇರ್ಬೋದು, ಆದ್ರೆ ಭಾರತದ ನಾಗರಿಕ ಅಲ್ವಾ? ಒಬ್ಬ ನಾಗರಿಕನಾಗಿ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಅಷ್ಟೇ. ಸರಿ, ಹೋಗ್ಲಿ. ಇವತ್ ನಾನು ಈ ವೇದಿಕೆಯಿಂದನೇ ಕೇಳ್ತೀನಿ ಅವ್ರನ್ನ. ನೋಡಿ, ಜಗತ್ತಿಗೆ ಒಂದು ವಿಷಯ ಅರ್ಥ ಮಾಡಿಸಿ, ನೀವು ಮತ್ತೆ ನಿಮ್ಮ ತಾಯಿಯವರು ಯಾವ ವಿಷಯಕ್ಕಾಗಿ ಬೇಲ್ ತಗೊಂಡಿದ್ದೀರಾ ಅಂತ. ಯಾವ ವಿಷಯಕ್ಕೆ ಅಂತ ಹೇಳಿ. ರಾಹುಲ್ ಗಾಂಧಿ ಹೇಳ್ತಾರೆ, 70 ವರ್ಷದಲ್ಲಿ ಏನು ಈ ದೇಶನ ಕಟ್ಟಿದೀವೋ ಬಿಜೆಪಿ ಅವರು 8 ವರ್ಷದಲ್ಲಿ ಅದನ್ನ ನಾಶ ಮಾಡಿಬಿಟ್ರು. ಇವತ್ತು 4 ಜನರ ಡಿಕ್ಟೇಟರ್ಶಿಪ್ ಇದೆ, 4 ಜನರ ಸರ್ವಾಧಿಕಾರ ಇದೆ ದೇಶದಲ್ಲಿ. ಮತ್ತೆ ಈ 4 ಜನ ಎಲ್ಲರನ್ನೂ ಹೆದರಿಸ್ತಾರೆ. ನೋಡಿ, ನನಗೆ 3 ಜನ ಯಾರು ಅಂತ ಗೊತ್ತಾಯ್ತು, ಮೋದಿ ಅವರು, ಅಮಿತ್ ಶಾ ಮತ್ತೆ ನಡ್ಡಾ. ಮತ್ತೆ ಈ 4ನೇವ್ರು ಯಾರು? ಅದ್ ನನಗಂತೂ ಗೊತ್ತಿಲ್ಲ. ಆದ್ರೆ ನೀವು ಹೇಳಿದ 4 ಜನ ಅವರಂತೂ ಖಂಡಿತ ಅಲ್ಲ. ನಾವು ಯಾರನ್ನೂ ಕೂಡ ಹೆದರಿಸೋದಿಲ್ಲ, ಆ ರೀತಿ ನಾವು ಕೆಲಸ ಮಾಡೋದೇ ಇಲ್ಲ. ನಾವು ಯಾರೂ ಸಹ ಡಿಕ್ಟೇಟರ್ಗಳಲ್ಲ. ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಡೆಮೊಕ್ರೆಟಿಕಲಿ ಹೇಗೆ ಎಲ್ಲಾ ವಿಷಯಗಳನ್ನು ಗಮನಿಸ್ತಾರೆ ಅಂದ್ರೆ ಅದು ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ನೋಡಿ, ಈಗ ಕೊರೋನಾ ವಿರುದ್ಧ ಎಲ್ಲ ಹೋರಾಡಿದ್ವಿ. ಯಾವ ಪ್ರಧಾನಮಂತ್ರಿ ತಾನೇ 8 ದಿನಗಳ ತನಕ ಪ್ರತಿ ಮುಖ್ಯಮಂತ್ರಿ ಜೊತೆ ಮಾತಾಡಿದ್ರು? ಅವರು ಎಲ್ಲರನ್ನೂ ಆನ್ ಬೋರ್ಡ್ ತಗೊಂಡ್ರು. ಮತ್ತೆ ಡೋಕ್ಲಾಂ ವಿಷಯ ಬಂದಾಗ ಮತ್ತೆ ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ರು. ಈಗ G20 ಬಂತು, ಮತ್ತೆ G20ಯ ಪ್ರೆಸಿಡೆನ್ಸಿ ಕೂಡ ತಗೊಂಡ್ರು. ಅದರಲ್ಲೂ ಕೂಡ ಪ್ರಧಾನಮಂತ್ರಿಯವರು ಎಲ್ಲ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ರು, ಎಲ್ಲರನ್ನೂ ಆನ್ ಬೋರ್ಡ್ ತಗೊಂಡ್ರು. ನಾವೀಗ ಜನತೆ ಪ್ರಶ್ನೆಗಳನ್ನ ತಗೊಳ್ಳೋಣ. ಕೇಳಿ ಸರ್, ನನ್ನ ಪ್ರಶ್ನೆ ಏನು ಅಂದ್ರೆ, ರಾಹುಲ್ ಗಾಂಧಿ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಮೋದಿ ಚೀನಾಕ್ ಭಯ ಪಡ್ತಿದ್ದಾರೆ, ಮೋದಿ ಚೀನಾಕ್ ಭಯ ಪಡ್ತಿದ್ದಾರೆ ಅಂತ. ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಪ್ರಧಾನಮಂತ್ರಿಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕಣ್ಣೆತ್ತಿ ಕೂಡ ಮಾತಾಡೋದಿಲ್ಲ, ಹಾಗೆ ಕಣ್ಣು ಕೆಳಗಿಳಿಸಿ ಕೂಡ ಮಾತಾಡೋದಿಲ್ಲ ಅಂತ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತೀವಿ ಅಂತ. ಮತ್ತೆ ಇದನ್ನ ಲೆಟರ್ ಅಂಡ್ ಸ್ಪಿರಿಟ್ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ನೀವು ವಿಡಿಯೋಸ್ ಕೂಡ ನೋಡಿರ್ತೀರಾ, ಬೇರೆ ಕಡೆ ಸಹ ಓದಿರ್ತೀರಾ. ಒಬ್ಬ ಜವಾಬ್ದಾರಿ ಇರೋ ಪೊಲಿಟಿಕಲ್ ಪಾರ್ಟಿಯ ಅಧ್ಯಕ್ಷನಾಗಿ ನಾನು ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಅಷ್ಟೊಂದು ಮಾತಾಡೋದಿಕ್ಕಾಗೋದಿಲ್ಲ. ಅದನ್ನ ನಾವು ನಾನು ಎಕ್ಸಾಕ್ಟ್ ಆಗಿ ಹೇಳ್ತೀನಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು ಅಂತ. ಚೀನಾಗೆ ಹೆದರ್ಕೊಳ್ತಾರೆ, ಜನತೆಯಿಂದ ಸತ್ಯನ ಮುಚ್ಚಿಡ್ತಾರೆ, ಕೇವಲ ತಮ್ಮ ಇಮೇಜ್ ಅನ್ನ ಉಳಿಸ್ಕೊಳ್ತಾರೆ, ಮತ್ತೆ ಸೇನೆಯ ಮನೋಬಲವನ್ನ ಕುಗ್ಗಿಸ್ತಾರೆ. ಸೇನೆಯ ಮನೋಬಲವನ್ನ ನೋಡಿ ರಜತ್ಜಿ, ರಾಹುಲ್ ಗಾಂಧಿ ಅವರು ಬೀಳಿಸಿದ್ದು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಪ್ರಶ್ನೆ ಎತ್ತಿದ್ಯಾರು?
ಬಾಲಾಕೋಟ್ನ ಆಪರೇಷನ್ ಬಗ್ಗೆ ಯಾರು ಪ್ರಶ್ನೆ ಮಾಡಿದ್ದು? ಮತ್ತವರು ಎಂತ ಶಬ್ದ ಪ್ರಯೋಗ ಮಾಡಿದ್ರು? ನಮ್ಮ ಸೇನೆಯವರ ಸೋಲಾಯ್ತು ಅಂದ್ರು. ಈ ತರ ಶಬ್ದಗಳ ಪ್ರಯೋಗವನ್ನ ಯಾರು ಮಾಡ್ತಾರೆ? ಸೇನೆಯ ಮನೋಬಲವನ್ನ ಯಾರು ಕುಗ್ಗಿಸ್ತಿದ್ದಾರೆ? ಸೇನೆಯ ವಿರುದ್ಧ ಈ ರೀತಿ ಭಾವನೆನ ಯಾರು ಇಟ್ಕೋತಾರೆ ಅಂತ ನೀವು ಹೇಳಿ. ಅದು ರಾಹುಲ್ ಗಾಂಧಿಗೆ ಮಾತ್ರ ಸಾಧ್ಯ. ಇನ್ನು ಪ್ರಧಾನಮಂತ್ರಿ ಮೋದಿ ಅವರ ವಿಷಯ ಹೇಳೋದಾದ್ರೆ, ನಾನು ಖಂಡಿತವಾಗಿ ಹೇಳಬಲ್ಲೆ, ಅವರ ನೇತೃತ್ವದಲ್ಲಿ ಭಾರತದ ಬಾರ್ಡರ್ಗಳು ಸುರಕ್ಷಿತವಾಗಿವೆ ಅಂತ. ಮತ್ತೆ ನಮ್ಮ ಸೈನಿಕರು, ವೀರ ಸೈನಿಕರು ಅಲ್ಲೇ ಇದ್ದಾರೆ, ಸಂಪೂರ್ಣ ಬಲದೊಂದಿಗೆ, ಧೈರ್ಯದೊಂದಿಗೆ ನಮ್ಮ ಭಾರತದ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಡ್ಡಾ ಅವರೇ, ಸಾಕಷ್ಟು ಆರೋಪಗಳನ್ನ ನಿಮ್ ಮೇಲೆ ಹೊರಿಸಿದ್ವಿ, ಜನತೆ ಕೇಳಿದಂತ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನ ನಂತರ ನಾವು ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ವೇದ್ ಪ್ರತಾಪ್ ವೈದ್ಯ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ನಾವಿವತ್ತು ಪ್ರಶ್ನೆಗಳನ್ನ ಕೇಳಿದ್ವಿ, ಆರೋಪಗಳನ್ನ ಹೊರಿಸಿದ್ವಿ, ಉತ್ತರನ ಕೇಳಿದ್ವಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರಿಂದ. ಆಪ್ಕೆ ಅದಾಲತ್ನಲ್ಲಿ ಈಗ ಬಂದಿದೆ ಇವತ್ತಿನ ಜಡ್ಜ್ ಡಾಕ್ಟರ್ ವೇದ್ ಪ್ರಕಾಶ್ ವೈದ್ಯ ಅವರ ತೀರ್ಪಿನ ಸಮಯ. ಇವತ್ತಿನ ವಿಚಾರಣೆಯಲ್ಲಿ ವಕೀಲರು ಶ್ರೀ ರಜತ್ ಶರ್ಮಾ ಅವರು ತುಂಬಾ ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರು. ಆದ್ರೆ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಅವರು ಅದೆಲ್ಲದಕ್ಕೂ ಉತ್ತರವನ್ನ ಯಾವ ರೀತಿ ಕೊಟ್ರು ಅಂತಂದ್ರೆ, ನೀವೆಲ್ಲರೂ ಅದಕ್ಕೆ ಚಪ್ಪಾಳೆ ತಟ್ಟಿದ್ರಿ. ನನಗೆ ಬಹಳ ಖುಷಿ ಆಗ್ತಿದೆ. ಯಾಕಂದ್ರೆ ಇವತ್ತು ಅವರು ಯಾವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರೋ ಆ ಉತ್ತರಗಳಿಂದ ಭಾರತದ ಲೋಕತಂತ್ರ ಇನ್ನೂ ಚೆನ್ನಾಗಾಗತ್ತೆ. ಅವರು ಇದನ್ನ ಸಂಪೂರ್ಣವಾಗಿ ನಿಭಾಯಿಸಿದ್ದಾರೆ. ಜನಸಂಘದಿಂದ ಹಿಡಿದು ಬಿಜೆಪಿ ತನಕ ಎಷ್ಟೆಲ್ಲ ಅಧ್ಯಕ್ಷರಿದ್ದಾರೋ ಅವರೆಲ್ಲರೂ ತಮ್ಮ ಕರ್ತವ್ಯವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಒಂದು ಕೆಲಸವನ್ನ ಚೆನ್ನಾಗಿ ಮುಂದುವರಿಸೋದನ್ನ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಅವರು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಮತ್ತು ಇವತ್ತು ಅವರನ್ನ ಎಲ್ಲ ಆರೋಪಗಳಿಂದ ಮುಕ್ತಗೊಳಿಸ್ತಾ ಇದ್ದೀನಿ. ಇದೇ ವಿಶ್ವಾಸದೊಂದಿಗೆ, ಇದೇ ನಂಬಿಕೆಯೊಂದಿಗೆ ಜೆಪಿ ನಡ್ಡಾ ಅವರು ಇದೇ ರೀತಿಯಾಗಿ ಜನತೆಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮೊಕದ್ದಮೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ಆಪ್ಕಿ ಅದಾಲತ್ನಲ್ಲಿ ಮತ್ತೊಬ್ಬರು ವಿಶೇಷ ವ್ಯಕ್ತಿಯೊಂದಿಗೆ, ಮತ್ತೊಬ್ಬರು ಸ್ಪೆಷಲ್ ಪರ್ಸನಾಲಿಟಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.